ಹಾಳಾಗೋಯ್ತು. ನಂಗೆ 12,000 ಸಂಬಳ, 4,000 ಇವ್ರು ಕೇಳಿದ್ರೆ ನಾನು ಎಲ್ಲಿಂದ ತಂದ್ಕೊಡ್ತೀನಿ? ಕೇಸ್ ಕಂಪ್ಲೇಂಟ್ ಮಾಡಿಸ್ತೀನಿ. ರೌಡಿ ಅಂತಾರ್ರಿ ಈ ತರ. ನಿಮ್ಮನ್ನ ನಂಬಿ ನಾವು ಮನೆ ಬೀಗ ಆಗ್ತಾ ಇದೀವಿ. ನಿಮ್ಗೆ ಒಂದು ಮಾನ ಮರ್ಯಾದೆ ಐತೋ ಇಲ್ವೋ? ಪೊಲೀಸ್ ಎಲ್ಲ ಮಾಡ್ತಲೇ ಇದೆ, ಎಲ್ಲ ಮಾಡ್ತಲೇ ಅವ್ರೆ. ನಿಮ್ಮ ಇಲ್ಲಿ ಐತಿ, ರೆಕಾರ್ಡ್ ಐತಿ. ನಾನು ಇಳಿತಿದಂಗೆ ಮಾಡಿದ್ ಫಸ್ಟ್ ಕೆಲಸ ಅದೇನೆ. ನೀವು ನೀವೆಲ್ಲಿ ಇಸ್ಕೊಂಡಿದ್ದೀರಾ, ನೀವೇನ್ ಕೇಳಿದ್ರೆ ಅವನ ಹತ್ರ ರೆಕಾರ್ಡ್ ಐತಿ. ಅವನ್ ದುಡ್ಡು ರೆಕಾರ್ಡ್ ಅಸಾಲ್ಟ್ ಮಾಡಿದ್ಯಾ, ರೋಡ್ ಆಕ್ಸಿಡೆಂಟ್ ಜಾಮ್ ಮಾಡಿದ್ಯಾ, ಸ್ಟೇಷನ್ ಹಾಕು, ಇಬ್ರು 2,000 ಫೈನ್ ಹಾಕ್ಸಿ ಅಂತ ಹೇಳಿದೆ. ನಾನೇನಂತ ಸ್ವಲ್ಪ ಮಿಸ್ ಅಲ್ಲ, ಒಂದ್ ನಿಮಿಷ ತಾಳಿ. ನೀವು ಟ್ರಾಫಿಕ್ ಕ್ಲಿಯರ್ ಮಾಡ್ಬೇಕಾ ನಿಮ್ ಜವಾಬ್ದಾರಿ, ಫೈನ್ ಹಾಕ್ಬೇಕಾ ಇವ್ ಜವಾಬ್ದಾರಿ. ಯಾರು ಏನ್ ನಿಮ್ಗೆ ಜವಾಬ್ದಾರಿ ಕೊಟ್ಟಿರೋದು? ನಾವು ಸ್ಟೇಷನ್ ಬಂದ್ ಹಾಕ್ರಿ ಗಾಡಿ. ಅದೆಲ್ಲ ಬೇಡ, ನಿಮ್ಗೆ ಏನ್ ಜವಾಬ್ದಾರಿ ಕೊಟ್ಟಿರೋದು ನಮ್ಗೆ ಹೇಳಿ. ರೋಡ್ ಜಾಮ್ ಆಗ್ಬಾರ್ದು, ರೋಡ್ ಗಾಡಿ ನಿಂತ್ಕೋಬಾರ್ದು. ಆಯ್ತು, ಏನಪ್ಪ ರೋಡ್ ಜಾಮ್ ಮಾಡಿದ್ರೇನೋ? ಏನು ಇಲ್ಲ, ನಾವು ಮಾತಾಡಿ ಹೋಗ್ತಾ ಇದ್ದು ಹೋಗ್ತಾ ಇದ್ದು ಇವ್ರು ಬಂದ್ಬಿಟ್ಟು 4,000 ದುಡ್ಡು ಕೊಡ್ರಿ. ಏನೋ ಕೆಲಸ ಮಾಡಿರೋದು ನೀವು? ನಾವು ಕ್ಯಾಂಟೀನ್ ಡ್ರೈವರ್. ಅವ್ರ ಕೆಲಸ ಹಾಳಾಗೋಯ್ತು. ನಂಗೆ 12,000 ಸಂಬಳ, 4,000 ಇವ್ರು ಕೇಳಿದ್ರೆ ನಾನು ಎಲ್ಲಿಂದ ತಂದ್ಕೊಡ್ತೀನಿ? ನನ್ನ ಹತ್ರ ವಿಡಿಯೋ ಐತ್ರಿ, ದುಡ್ಡು ಇಸ್ಕೊಂಡ್ರೆ ಲೈವ್ ಅಲ್ಲೇ ವಿಡಿಯೋ ಐತೆ, ಲೈವ್ ಅಲ್ಲೇ ತೋರಿಸ್ತೀನಿ. ಸೆಂಡ್ ಮಾಡ, ನನಗೆ ಸೆಂಡ್ ಮಾಡ. ಆಯ್ತು ಮಾಡ್ತೀನಿ, ನನಗೆ ಸೆಂಡ್ ಮಾಡ, ಎಲ್ಲ ಸೆಂಡ್ ಮಾಡ. ತೋರ್ಸೋದನ್ನ ತೋರ್ಸು, ವಿಡಿಯೋ ತೋರ್ಸು. ರೌಡಿ ಲಿಸ್ಟ್ ನೀನು ನನ್ನ ರೌಡಿ, ನೀನು ರೌಡಿ ಲಿಸ್ಟ್ ಕೇಸ್ ಕಂಪ್ಲೇಂಟ್ ಮಾಡಿಸ್ತೀನಿ. ನಿಮ್ ರೌಡಿ ಅಂತಾರ್ರಿ. 12,000 ರೂಪಾಯಿ ಸಂಬಳ, ಡ್ರೈವರ್. ನಿನ್ ರೌಡಿ, ನೀನು ರೌಡಿ ಶೀಟ್ರಿ ಸೇರಿಸ್ತೀನಿ ಅಂತಾರ ಸರ್ ಇವರು. ನಾನ್ ಬಡವ, 12,000 ಸಂಬಳದ. ನಾನ್ ದಿಲ್ಲೆ ಡಾಸ್ಪೇಟೆ. ಲೈವ್ ಹಿಂಗ್ ಹಾಕ್ತೀರೇನ್ರಿ? ಹಾಕ್ತೀರಾ? ನೀವೇನ್ ಹಾಕಲ್ಲ ನೋಡಿ ಸರ್, ಇಲ್ಲೇ ಇದೆ ನೋಡಿ. ಇಲ್ಲಿ ತೋರ್ಸಲೇ ಲೈವ್ಗೆ ನೋಡಿ. ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ, ಇಲ್ಲಿ ದುಡ್ಡು ಅಮೌಂಟ್ ಇಸ್ಕೊಂಡು ಹೋಗ್ತಾರೆ ನೋಡಿ. ಲೈವ್ ಅಲ್ಲೇ ಇದೆ ನೋಡಿ ಸರ್ ಇವರು. ಅದೇ ಕುರಿ ಗಾಡಿಗೆ ಸಸ್ಪೆಂಡ್ ಆಗಿ ಮನೆಗೆ ನೋಡಿ, ಇಲ್ಲೇ ಇದೆ ನೋಡಿ. ಲೈವ್ ಅಲ್ಲಿ ಅಮೌಂಟ್ ಇಸ್ಕೊಂಡಿರೋ ದುಡ್ಡು ಈ ವಿಡಿಯೋ ಇಲ್ಲೇ ಇದೆ ನೋಡಿ. ಯಾಕ್ರಿ ಜನ ಅಲರ್ಟ್ ಅವ್ರಿ? ನೀವು ರೌಡಿ ಶೀಟ್ ಓಪನ್ ರೌಡಿ ಶೀಟರ್ ಅಂದ್ರೆ ಏನು? ರೌಡಿ ಶೀಟರ್ ಅಂದ್ರೆ ಏನು? ರೌಡಿ ಶೀಟರ್ ನೀವು ಆಗುತ್ತಾ? ನೀವು ಅಸಾಲ್ಟ್ ಮಾಡಿದ್ರೆ ನಿಮ್ಗೆ ರೌಡಿ ಶೀಟರ್ ಓಪನ್ ಮಾಡ್ಬೇಕೀಗ. ನೀವ್ ನಮ್ಗೆಲ್ಲ ಅಸಾಲ್ಟ್ ಮಾಡ್ತಾ ಇದ್ದೀರಾ ನೋಡಿ. ಎಷ್ಟೊಂದ್ ಜನ ಇದ್ದೀವಿ, ಎಷ್ಟೊಂದ್ ಜನ ಕೆಲಸ. ನೀವ್ ಸಾಚ ಇದ್ದಿದ್ರೆ ನಾನ್ ನಿಂತ್ಕೊಂತಾನೆ ಇರ್ಲಿಲ್ಲ. ನನ್ನ ಎದುರುಗಡೆ ದುಡ್ಡು ತಗೊಂತಿದ್ದಂಗೆ ನಿಮ್ಗೆ ಏನ್ ಕೊಡ್ಬೇಕು ಗೌರವ? ನಿಮ್ಗೆ ಯಾಕ್ರಿ ಕೊಡ್ಬೇಕು ಗೌರವ? ಏನು ಇಲ್ದರೆ ನಾನು ಅಲ್ಸ್ತಾ ಇದ್ದೀನಿ. ನಿಮ್ ಪೊಲೀಸ್ ಸರಿಯಾಗಿದ್ದಿದ್ರೆ ಪುಕ್ಸಟ್ಟೆ 1.5 ವರ್ಷ ನಾನು ಪರಪರಾಗಾರದಲ್ಲಿ ಬಿದ್ದಿದ್ದೀನಿ ನಿಮ್ಮಂತವರಿಂದ, ದಲಿತರು ನನ್ನ ಮಕ್ಕಳಿಂದ. ನಾಟಕ ಆಡ್ತೀರಾ ನೀವು? ದುಡ್ಡು ಹೇಗ್ ತಿಂತೀರಿ? ನಿಮ್ಗೆ ನಿಮ್ಮ ಮಕ್ಕಳು ಒಳ್ಳೇದಾಗುತ್ತಾ? ನಿಮ್ಗೆ ಅಡಿನಿ ನಿಮ್ಮ ಹೆಂಡತಿ ಮಕ್ಕಳು ಹೆಂಗೆ ಇದು ಮಾಡ್ತಾರೆ? ಗಾಡಿ ಕೀ ಕಾರಲ್ಲಿ ತಗೊಂಡೋಗಿದ್ದಾರೆ ಸರ್. ಹೆಂಗೆ ಕರೀರಿ ಬೋಳಿ ಮಗನ್ನ? ಫಸ್ಟ್ ಕಿತ್ಕೊಂಡಿದ್ದೆ ಗಾಡಿ. ಗೊತ್ತು ನಿಮ್ಗೆ. ನಾವು ಲೈಫ್ ಬೇಕು ಅಂತಂದ್ರೆ ನೀವಿಬ್ರು ಅವ್ನ ಕಾಲಿಡ್ತು ತಪ್ಪಾಯ್ತು ಅಂತ ಕ್ಷಮೆ ಕೇಳಿದ್ರೇನೆ ನಾನು ಇವತ್ತು ಆಚ್ಕೋಗೋದು. ನನ್ನ ಕೆಲಸ ಹೋದ್ರು ಚಿಂತೆ ಇಲ್ಲ. ಇವತ್ತು ಕರೀರಿ ಇಲ್ಲ ಅವನ್ನ ಲೋಫರ್ನ. ನಾನ್ 4,000 ಏನು ಕೇಳ್ತೀರಾ ಸರ್ ಅಂದ್ರೆ ನಿನ್ಗೆ ರೌಡಿ ಶೀಟ್ ಓಪನ್ ಮಾಡ್ತೀನಿ ಅಂತಾರೆ. ಮಾಡಪ್ಪ, ಈಗ ಮಾಡ್ಸಲ್ಲ ತಾಳು. ರೌಡಿ ಶೀಟ್ರು ಮಾಡಿಸ್ತೀನಿ. ಈಗ ರೌಡಿ ಶೀಟ್ರು ಮಾಡಿಸ್ತೀನಿ. ಯಾರು ಎತ್ಕೊಂಡು ಹೇಳದಲ್ವ ನೀನು? ಯಾರು ಹೇಳಿದ್ದು? ಎತ್ಕೊಂಡು ಕಾರ್ ಒಳಗೆ ಹಾಕೊಂಡಿದ್ರೆ ಸರ್. ಕಾರ್ ಹೋಗ್ತಿತ್ತಲ್ಲ ಅವಾಗ ನಮ್ಮ ಕಾರ್ ಹೋಗ್ತಿದ್ರಲ್ಲ ಅವಾಗ ಎತ್ಕೊಂಡಿರೋದು ನೋಡಿ. ಏನ್ರಿ ಸ್ಟೇಷನ್ ತಕ್ಕ ನಾನು ಐಜಿ ಹತ್ರ ಕರ್ಕೊಂಡು ಹೋಗ್ಬಿಡ್ತೀನಿ ಬೆಂಗಳೂರಿಗೆ. ಹಿಂಗೇನೆ ಕರ್ಸಿ ಅಷ್ಟೇನೆ.
ಅಲ್ರಿ ಡ್ಯೂಟಿ ಟೈಮ್ನಾಗ ಯಾವ ಟೈಮ್ನಾಗ ಎಣ್ಣೆ ಹೊಡಿತಾನ್ರಿ. ಬಾಗುರು ಒಂದ್ ಕೆಲಸ ಮಾಡ ಮೆಡಿಕಲ್ ಮಾಡ್ಸನ್ ಬೇಕಾರೆ ಅದ್ ಯಾಕೆ ಇದ್ ಮಾಡ್ತಿದ್ದೀರಾ? ಸ್ಮೆಲ್ ಬರ್ತೈತೆ. ಇಲ್ಲಿಗೆ ಸ್ಮೆಲ್ ನೋಡಿ. 49 ವರ್ಷ ಮಾಡಿಸ್ಲಿ ಬಿಡಪ್ಪ. ನೀನ್ ಕುಡಿದ್ರೆ 10,000 ಫೈನು. ಕೇಸ್ ಬುಕ್ ಮಾಡಿ ಸರ್, ನಾನು ಶೂರಿಟಿ ಕೊಡ್ತೀನಿ, ನನ್ನ ಕೇಸ್ ಹಾಕ್ತೀನಿ ಬಾಯ್ಲಿ ಅಂತ ಕರ್ದ. ಬಾರಪ್ಪ ಈ ವಯಸ್ಸಿನಾಗ 49 ವರ್ಷ ನನಗೆ ಆಯ್ತಲ್ಲ ಇದು. ಬರಕ್ ಹೇಳಿ, ಬರಕ್ ಹೇಳಿ. ಚಂದ್ರಗೌಡ ಬರ್ಬೇಕು. ವಜಾ ಇಲ್ಲಾಂದ್ರೆ ವಜಾ ಬಿಡ್ತೀಯಾ? ಹೆಂಗ್ ಹೋಗ್ತಾನೆ ಸರ್, ಕಳ್ಳ ಹೊಡೋದು ಏನ್ ಸಾರ್ ನೀವು ಪೊಲೀಸ್ ದೊಡ್ಡವಾಗಿ ಏನೇ ಬಂದು ಸೇಫ್ಟಿ ಆಗಿರ್ಬೇಕು ಸರ್ ಒಬ್ರಿಗೆ. ಈ ತರ ಇದು ನಿಮ್ಮನ್ನಂದ್ರೆ ನಿಮ್ಮನ್ನ ನಂಬಿ ನಾವು ಮನೆ ಬೀಗ ಆಗ್ತಾ ಹೌದು ಸರ್, ಅದೇ ಇದೀವಿ. ಮಾಡೋದು. ನಿಮ್ಮನ್ನ ನಂಬಿ ನಾವು ದುಡ್ದು ನಮ್ಮ ಹೆಂಡತಿ ಮಕ್ಕಳನ್ನ ಸಾಕ್ತಾ ಇದೀವಿ. ಏನೋ ಪೊಲೀಸರು ರಕ್ಷಣೆ ಕೊಡ್ತಾರೆ ಅಂತ ನೀವೇ ಓಡಾಕ್ಬಿಟ್ರೆ ನಮ್ಗೆ ಯಾರು ರಕ್ಷಣೆ? ನಿಮ್ಮನ್ನ ನಂಬಿ ಮಗಳು ಇಂಜಿನಿಯರ್ ಯಾಕ್ರಿ ನಾನು ಯಾಕ್ರಿ ಓಡೋಗ್ತೀರಾ? ಯಾಕೆ ಓಡೋಗ್ತೀರಿ? ಯಾಕೆ ಓಡೋಗ್ತೀರಾ? ನಿಂತ್ಕೊಂಡು ದೇಶ ಬರೀ ಸರ್ ಏನ್ ನೋಡೋಣ ಮಾತುಕತೆ ಆಡೋಣ ಅಂತ ಹೇಳ್ಬೋದಾಯ್ತಲ್ಲ. ಓಡೋ ಕಳ್ಳ ಹೊಡೆದಂಗ್ ಓಡೋಗ್ತೀರ. ಯಾವ ಲಾರಿ ಜೀಪಿ ಸಿಕ್ಕಿ ಯಾವ ಗತಿ ಇರ್ರಿ, ಹೈವೇ ಓಡ ಹೋಗ್ತಿರಲ್ರಿ. ನಿಮ್ಮನ್ನಿಂದ ನಮಗೂ ಏಟಾಗಿ ಓಡೋಗ್ಬೇಡಿ. ಅವ ಪುಟ್ಕೋಚಿ ಒಂದ್ ಸಸ್ಪೆಂಡ್ ಆಗ್ಬೋದು, ಒಂದ್ ಇನ್ಕ್ರಿಮೆಂಟ್ ಹೋಗ್ಬೋದು. ಯಾಕೆ ಓಡೋಗ್ತೀರಾ? ಏನು ಹೋಗಿಲ್ಲ. ನೀವು ಮಾಡಿರೋ ತಪ್ಪನ್ನು ಒಪ್ಕೊಂಡ್ರೆ ನಿಮ್ಗೆ ಶಿಕ್ಷೆ ಕಮ್ಮಿ. ಇನ್ ಮುಂದೆ ನಿಮ್ಮಂತ ಪೊಲೀಸ್ನವರು ಸಬಾರ್ಡಿನೇಟ್ಗಳು ಮಾಡೋ ತಪ್ಪನ್ನ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕ್ರಿ? ಹೇಳ್ರಿ, ನಾವೇನ್ ಮಾಡ್ಬೇಕು? ತಿಂಗಳು 60,000 ರೂಪಾಯಿ ಸಂಬಳ. ತಪ್ಪಲ್ವೇನ್ರಿ? ಹಿಂಗೆಲ್ಲ ಸಾರ್ವಜನಿಕರು ತೊಂದರೆ ಕೊಡೋ ತಪ್ಪಲ್ವೇನ್ರಿ? ತಪ್ಪು ಮಾಡಿಲ್ಲ ಸರ್. ಹಾ? ದಯವಿಟ್ಟು ಹೇಳ್ತೀನಿ ಕೇಳಿ. ತಪ್ಪು ಮಾಡಿಲ್ಲ. ನಾಲಾಯಕ್ ಯಾಕೆ ಹೋದವನ? ಅದು ಅವ್ನು ಮಾಡಿದ್ದು ಅವನ ನೀನು? ಹಲೋ, ನಮ್ ಕೆಲಸ ಎಷ್ಟು ಮೀಟಿಂಗ್ ಅಲ್ಲಿ ಇದ್ರೆ ಬಂದು ಇವ್ರಿಬ್ಬರನ್ನು ವಜಾ ಮಾಡಕ್ ಹೇಳ್ರಿ. 100 ಮಾಡ್ರು, 1 ಮಿನಿಟ್ ಮಾಡ್ರ. ಏನಕ್ಕೆ ಸರ್ ಇದು ಮಾಡ್ತೀರಾ? ನೋಡಿ, ಇಡೀ ರಾಜ್ಯಕ್ಕೆ ಎಲ್ಲ ದೇಶಕ್ಕೂ ಗೊತ್ತಾಗ್ಬೇಕು. ನಾಚಿಕೆ ಆಗ್ಬೇಕು ನಿಮ್ಗೆ, ನಾಚಿಕೆ ಆಗ್ಬೇಕು ನಿಮ್ಗೆ. ಮಂಜಣ್ಣ, ಅವನು ಹರೀಶ್ ಅವನ್ ಯಾವನ ಇವನ್ ಎತ್ತದ ಅವನು ಅರುಣ, ಅವನು ಕೆಲ ಯಾವ್ದನ ತಗೊಂಡು ಹಾಕ್ಬೇಡ್ರಿ, ಬೇಗ ಹಾಕು. ಈಗ ಇಮಿಡಿಯೇಟ್ ಆಗಿ ಐಜಿಗೆ ಹೇಳ್ರಿ ಹೇಳ್ತೀನಿ. ಇನ್ನೇನ್ರಿ ಓಡಾಗ ನಾನು ಸಾಯ್ಸಾಕ್ತವನೆ ಅರ್ಧ ಗಂಟೆಯಿಂದ. ಹೈವೇ ಕೂಡ ಹೋಗ್ತದೆ ಸ್ವಾಮಿ, ಕಳ್ಳ ಹೋದಂಗೆ. ಅಲ್ಲ ನಾನಲ್ಲ ಇವನಲ್ಲ, ಬೇರೆಯವನು. ಬಸ್ ಸಿಕ್ಕವ್ರ ಬಸ್ಸಿಗೆ ಹೋಗಿ ಸಿಕ್ಕ ಇಲ್ಲ ನಾನು ಇವಾಗ ಜನ ಓಡ್ತಾವ್ರೆ ಹೈವೇ ರೋಡಲ್ಲಿ. ಯಾವ್ದನ್ನ ಲಾರಿ ಅಡಿಗೆ ಸಿಗಾಕಬಿಟ್ರೆ ಯಾಕೆ ಓಡೋಗ್ಬೇಕು ಇವರು? ಹೈವೇ ರೋಡಲ್ಲಿ ಇವ್ರೊಬ್ಬ ಪೊಲೀಸ್ ಆಗಿ ಓಡೋಗ್ಬಿಟ್ರೆ ಬೆಂಗಳೂರು ಹೈವೇ ಟ್ರಾಫಿಕ್ ನೆಲಮಂಗಲ. ಹಾ, ಈಗ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳಕ್ ಹೇಳ್ರಿ. ತುಮಕೂರು ಪೇಜಾ? ತುಮಕೂರು ಪೇಜ್ ಅದು. ತುಮಕೂರು ಪೇಜ್ ತಗೊಳ್ಳಿ. ಅದು ಇವಾಗ ತುಮಕೂರು ಪೇಜಲ್ಲಿ ಲೈವ್ ಐತೆ. ಹೇಳ್ರಿ, ಈಗ ಚಂದ್ರೇಗೌಡ ಬಚ್ಚನ ಬರಲ್ವಾ? ಈಗ ದುಡ್ಡು ಇಸ್ಕೊಂಡಿರೋದು ವಾಪಸ್ ಕೊಡ್ಸಲ್ವಾ? ಏನ್ರಿ ಏನು ಸುಮ್ನೆ ಕೊಡ್ಸಿರ ಬಗೆಹರಿಸ್ಕೊಂಡು ಹೋಗ್ತೀರಾ, ಇಲ್ಲಾಂದ್ರೆ ಸುಮ್ನೆ ಪ್ರಾಬ್ಲಮ್ ಆಗ್ತೀರಾ. ಧರಣೆ ಮಾಡ್ತಾರೆ, ಇವನ್ ಜೊತೆ ಬುಸ್ಕೆಟೇ ಬಿಡ್ತಾರೆ. ನೀನು ಬಾಗನೆ ಸ್ವಾಮಿ, ಅವನ್ ಕಳ್ಳ. ನನ್ಗೆ 12,000 ಸಂಬಳದ ರೌಡಿ ಶೀಟ್ ಓಪನ್ ಮಾಡ್ತೀನಿ ಅಂತಾರೆ ಸರ್ ಇವರು. ಕ್ಯಾಂಟೀನ್ದು ಎಲ್ಲ ಸುಲ್ಗೆ ಡಕಾಯ್ತಿ ಪ್ರಕರಣ 395. ನಿಮ್ ಕ್ಯಾಂಟೀನ್ MD ಕರಿಯಲ್ಲಿ 395 ಗಾಡಿ ಕಿತ್ಕೊಂಡು 4,000 ರೂಪಾಯಿ. ಅವ್ರ ಪಾಪ ಅವರು ಏನೋ ಓವರ್ ಸೆಟ್ಲ್ಮೆಂಟ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ನಡೀರಿ ಸ್ಟೇಷನ್ ತಕ್ಕೆ 2,000 ರೂಪಾಯಿ ಫೈನು, 4,000 ರೂಪಾಯಿ ಫೈನು ಅಂತ ಕೇಸ್ ಹಾಕ್ತೀನಿ ಅಂತ ಹೇಳ್ತಾರಂತೆ. ಇವರೇ ಕುಡಿದು ಬಿಟ್ಟು ಅಮೌಂಟ್ ಇಸ್ಕೊಂಡಿರೋದು ಲೈವ್ ಅಲ್ಲಿ ಇದೆ. ಅಮೌಂಟ್ ಇಸ್ಕೊಂಡಿರೋದು ಲೈವ್ ಐತೆ. ಅಲ್ಲ, ಇವಾಗ ರೌಡಿ ಶೀಟ್ರು ಹಾಕ್ತಿರೇನ್ರಿ? ರೌಡಿ ತರ ಮಾಡಿದ್ಯಾ? ರೌಡಿ ಶೀಟ್ ರೌಡಿ ಅಂದ್ರೆ ಏನು? ರೌಡಿ ಶೀಟರ್ ಅಂದ್ರೆ ಸಾಹೇಬ್ ಹೇಳ್ತೀನಿ ಕೇಳಿ. ರೌಡಿ ಶೀಟರ್ ಅಂದ್ರೆ ಏನು? ರೌಡಿ ಆಯ್ತು ಯಾವ ಇಲ್ಲ ರೌಡಿ ಯಾಕಾಗ್ಬಿಡ್ತಾನೆ? ಹೊಟ್ಟೆಪಾಡು ಅವ್ನು ನಮ್ಮ ಮಾತಾಡಿದ ತಕ್ಷಣ ರೌಡಿಸಮ್ ಯಾರು? ನೀನು ಓಡೋಗಿದ್ದು ನೀನು? ನಾನಾ ರೌಡಿಸಮ್ ನೀನಲ್ವ ಮಾಡಿದ್ದು? ಈಗ ನಾನು ನೋಡ್ತಿದ್ದಂಗೆ ಎಲ್ಲ ಓಡೋಗ್ಬಿಟ್ರೆ
ಲಾಣ ಕಂಟೈನರ್ ಗಾಡಿಯನ್ನು ಈ ವೈವಲ್ ಬತ್ತಿದೆ ಸೈಡಿಗೆ ಹೇಳ್ದ ಒಂದ್ ಸ್ವಲ್ಪ ಮಿಸ್ ಆಗಿರು ಎಲ್ಲರೂ ಸತ್ತೋಗ್ಬಿಡೋರು. ಏನ್ರಿ ಹಂಗ ಅಂದಿದ್ದಕ್ಕೆ ನಾನು ಎಷ್ಟ್ ಜನ ಮಕ್ಳು? ಮಾತಾಡ್ತಿದ್ದಕ್ಕೆ ನೀನ್ ರೌಡಿ ಮಾತಾಡ್ದಂಗ್ ಮಾತಾಡ್ತೀಯಾ? ರೌಡಿ ಶೀಟರ್ ಓಪನ್ ಮಾಡ್ತೀನಿ ನೋಡಿ. ಇವರೇ ಸಾಚ ಸರ್, ಎಲ್ಲ ಸಾಕಾಗೋರು ಸರ್, ಜೀವಕ್ಕಿಂತ ಮುಖ್ಯನಾ ಅಂದ್ರೆ ರೌಡಿ ಶೀಟರ್ ಓಪನ್ ಮಾಡ್ತೀನಿ. ಎಲ್ಲಿದೆಯೋ ಎಲ್ಲ ಪ್ಲೇಸ್ ಇದೆ, ಬಾರಪ್ಪ. ಮುಂದೆ ಬಾರಪ್ಪ ಗುರು. ಈಗ ಅದನ್ನೇ ಮಾಡ್ಸೋದು. ಈಗ ಅದನ್ನೇ ಬೇಗ ಫಾಲೋಅಪ್ ಮಾಡಿ, ಬೇಗ ಫಾಲೋಅಪ್ ಮಾಡಿ. ಐಜಿಗೆ ಎಲ್ಲರಿಗೂ ಬೇಗ ಫಾಲೋಅಪ್ ಮಾಡಿ. ಅವ್ನು ಓಡೋಗ್ಬಿಟ್ಟವನೇ, ಗಾಡಿ ತಗೊಂಡು ಓಡೋಗ್ಬಿಟ್ಟವನು ಅವನು. ಅದು ವಿಡಿಯೋ ಇದೆ ಅಲ್ವೇನಣ್ಣ? ಅವ್ರು ಹೋಗಿರೋ ಸಮೇತ ಎಲ್ಲ ವಿಡಿಯೋ ಇದೆ. ಅವ್ನು ದುಡ್ಡು ಇಸ್ಕೊಂಡು ಓಡೋಗ್ಬಿಟ್ಟವನೇ ಅವನು. ಇಮಿಡಿಯೇಟ್ ಆಗಿ ಬೇಗ ತಗೊಂಡು ಇದ್ ಮಾಡ್ರಪ್ಪ, ಇವರು ಓಡೋಗ್ತಾರೆ. ಇಂತ ಬಡವ ಜನ ಆಟೋ ಮೇಲೆ ಐಜಿಗೆ ಲಿಂಕ್ ಮಾಡಿ ಬೇಗ. ಯಾಕೆ ಬೇಡ ಸುಮ್ಕಿರ್ರಿ ನೀವು. ಇಡೀ ರಾಜ್ಯದ ಪೊಲೀಸ್ಗೆ ನೀವು ಹರೀಶು ನೀವ್ ಹೇಳ್ಬೇಕು, ಯಾವನು ಗಾಡಿಗಳು ಹಿಡಿದು ಇಂತ ದೌರ್ಜನ್ಯ ಮಾಡ್ಬೇಡಿ ಅಂತ. ಅರ್ಥ ಆಯ್ತಾ? ಹೇಳ್ತೀಯ ನೀನು? ಹೇಳಿ, ಹೇಳ್ಬೇಕು. ಸುಳ್ಳು ಹೇಳ್ಬಾರ್ದು. ಕುರಿಗಾಡಿಗೆ ದುಡ್ಡು ಇಸ್ಕೊಂಡು ಎಲ್ಲ ಇಸ್ಕೊಂಡಿರೋದೆಲ್ಲ ಐತೆ. ರೌಡಿ ಶೀಟ್ ಯಾಕೆ ಓಪನ್ ಮಾಡ್ತೀರಾ? ಮಾಡ್ಲಿ ಬರ್ರಿ. ಅವ್ನ್ ರೌಡಿ ಶೀಟ್ ಕೂಲಿ ಮಾಡೋನು. ಬೆದರಿಕೆ ಯಾಕ್ರಿ ಹಾಕ್ತೀರಾ ಪೊಲೀಸ್? ನಮ್ಮನ್ನೆಲ್ಲ ಯಾಕೆ ಹಿಂಗ್ ಓಡಾಡಿಸ್ತೀರಾ? ಅಲ್ಲಿ ಕೂತ್ಕೊಂಡು ನಡೀರಿ ಸರ್, ಸುಮ್ನೆ ಯಾಕೆ ಓಡಾಡಿಸ್ತೀರಾ? ನೀವು ಸುಮ್ನೆ ಏನಕ್ಕೆ ನಮ್ಮ ಮುಳ್ಳು ಪಳ್ಳಗೆಲ್ಲ ಕರ್ಕೊಂಡು ಹೋಗ್ತೀರಾ ನೀವು? ಜೀವನ ಮಾಡ್ತಾ ಇರೋದು. ನಿಮ್ಗೆ ನಾವು ರಕ್ಷಣೆ ಕೊಡ್ತೀವಿ, ನಾವು ಸಂಬಳ ಕೊಡ್ತೀವಿ. ಎಲ್ರಿ ಒಂದ್ ಸ್ವಲ್ಪ ಬನ್ನಿ ನಂಗೂ ಕೆಲಸ ಸಿಗಲ್ಲ. ಗೊತ್ತಾಯ್ತಾ? ಹೇಳಿ, ಇಡೀ ರಾಜ್ಯದ ಪೊಲೀಸ್ ವ್ಯವಸ್ಥೆಗೆ ಹೇಳ್ಬೇಕು ನೀವು. ಕಳಿಸ ಎಲ್ಲ ನಮ್ಮನ್ನ ಯಾಕೆ ಓಡಾಡಿಸ್ತೀರಾ? ಇಡೀ ರಾಜ್ಯದ ಪೊಲೀಸ್ಗೆ ಹೇಳ್ಬೇಕು ನೀವು. ಒಂದು ಹೈವೇ ಪೊಲೀಸ್ ಇರ್ಬೋದು, ಯಾವುದೇ ಪೊಲೀಸ್ ಇರ್ಬೋದು. ಇನ್ನ ಬಡವನ್ನ ಸುಳ್ಗೆ ಮಾಡ್ಬೇಡ್ರಪ್ಪ, ನಂಗಾಗಿರೋ ಅವಮಾನ, ನಂಗಾಗಿರೋ ಶಿಕ್ಷಣ ಸಾಕು ಅಂತ ಹೇಳ್ಬೇಕು ನೀವು. ಏನು ತಕ್ಕ ಬಿಡಲ್ಲ. ನೀವು ವಾಸನೆ ಹೊಡಿತಾ ಇದ್ರೆ ಕುಡಿದು ಬಿಟ್ಟು ನನ್ನ ಹತ್ರ ಮೀಟ್ ಇಲ್ಲಪ್ಪ, ಕುಡಿದು ಬಿಟ್ಟು ನೀನ್ ಯಾಕಪ್ಪ ಡ್ಯೂಟಿ ಮಾಡಕ್ ಬಂದೆ? ಕುಡಿದು ಬಿಟ್ಟ ಮೇಲೆ ಏನಕ್ಕೆ ಮನೆ ಮರಿಕೋಬೇಕು? ಯಾಕೆ ರಜಾ ಮರಿಕೋಬೇಕಾಗಿತ್ತು ನೀನು? ಬಡವ್ರಿಗೆ ಯಾವತ್ತಲ್ಲಿ ಇಷ್ಟೊಂದು ಅನ್ಯಾಯ ಮಾಡ್ಬೇಡ್ರಿ. 12,000 ಸಂಬಳ ಕೊಡ್ತಾ ಓಡಾಡ್ತಿದ್ದೀರಿ. ಬಡವ ನಾನು ಕೊಡು, 12,000 ಕೊಡು, ಕೊಡ್ರಿ. ಅವನಿಗೆ ಬಿಟ್ಟು ಯಾವಾಗಿರೋದಾಗಿದ್ರೆ ಕಾರ್ಯಂತ್ರ ಓಡ್ತೀರಿ ನೀವು. ಚಂದ್ರೇಗೌಡ ಮುಕ್ತನಾ ಬರೋದು ಸರ್? ಇಷ್ಟೇ ಬೇಕಾ? ನಿಜವಾಗ್ಲೂ ಲೇಟ್ ಆಗ್ತಾ ಇದೆ. ನಮ್ ಟೈಮ್ ಕಿಲ್ ಮಾಡ್ತಾ ಇದ್ದೀರಾ. ಎಷ್ಟು ಜನ ಬಡವ ಕೂಲಿ ಕಾರ್ಮಿಕರು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ? 3 ಗಂಟೆ ದಯವಿಟ್ಟು ಬಂದ್ಬಿಟ್ಟು ಕೇಳ್ಬೇಕು. ಮಾತಾಡೋದು ಬಿಟ್ಟು ವಜಾ ಹಾಕ್ಬಿಡ್ತಾರೆ ಅವನು. ಇಲ್ಲ ಮಂಜಣ್ಣ ಆಯ್ತಾ? ಬೇರೆ ಅಲ್ಲ ಇಟ್ಟು ಬರ್ಲಿ ಬಂದದಲ್ಲಿ. ಅಲ್ಲಲ್ಲ, ಈಗ ಅದಕ್ಕೇನೆ ಮೇಯ್ನು. ಈಗ ಅದೇ ಎಲ್ಲಿ ನಾನು 119 ಜನ ಪೇಪರ್ ಇಲ್ಲ. ಮೊದಲನೇದು ಏನು ಆಗ್ತಾ ಇಲ್ಲ. ಈಗ ಅವರು ರೆಡಿ ಅವನೇ 112 ಫೋನ್ ಮಾಡಮ್ಮ ಮಾಡ್ರಿ. ಅಲ್ಲೆಲ್ಲ ಮಾಡೋರು ಗೊತ್ತಾಯಿಲ್ಲ, ಎಲ್ಲ ಅವರೇ ಅಲ್ವಾ? ಬೇಡ ಸರ್, ಬೇಡ. ಲಿಂಕ್ ಆಯ್ತು. ಅಯ್ಯೋ, ನಾನೇ ಮಾತಾಡ್ತೀನಿ. ಇಲ್ಲ ಕೊಡ ಇಲ್ಲಿ. ಯಾರ ಆನ್ ಮಾಡಿ, ನಿನ್ ಕೈ ಕೊಡ ಇಲ್ಲಿ. ಸ್ಪೀಕರ್ ಆನ್ ಮಾಡು, ಕೊಡು. ಸ್ಪೀಕರ್ ಆನ್ ಮಾಡ. ಅವ್ನು ಯಾವಂದ್ರಿ ಅವನು? ಅದು ಇವನು ಜಿಲ್ಲಾಧ್ಯಕ್ಷ ಕೊಡು ಅಣ್ಣಂಗೆ. ಕನೆಕ್ಟ್ ಮಾಡಿ ಕೊಡ. ನಮ್ಗೆ ಸಾಕಾಗೋಗ್ಬಿಟ್ಟೈತೆ. ಪೊಲೀಸರು ಬದಲಾಗ್ಬೇಕು. ಪೊಲೀಸರಿಗೆ ನಾವು ಗೌರವ ಕೊಡ್ಬೇಕು. ಪೊಲೀಸರಿಗೆ ನಾವ್ ಇನ್ನೆಂದು ಗೌರವ ಕೊಡೋದೇ ಹೇಳ್ರಿ ಹರೀಶ್ ಅವ್ರೆ. ನಾವು ಗೌರವ ಕೊಡ್ಬೇಕಾ ಕೊಡ್ಬಾರ್ದಾ?
ನಿಮ್ಗೆ ಒಂದು ಮಾನ ಮರ್ಯಾದೆ ಐತೋ ಇಲ್ವೋ? ಏನ್ರಿ ಅವನು ನಿಮ್ ಸಬಾರ್ಡಿನೇಟ್ ಹಂಗೆ ನಿಮ್ಮನ್ನ ಬಿಟ್ಟು ಹೋಗ್ಬಿಟ್ಟವನಲ್ರಿ. ನಿಮ್ಗೆ ಏನಾದ್ರು ತೊಂದ್ರೆ ಆದ್ರೆ ಯಾರೇ ಹೊಣೆ? ಈಗ ನಿಮ್ಗೆ ಸೆಕ್ಯೂರಿಟಿ ಇಲ್ಲ ಅಂದ್ಮೇಲೆ ಇನ್ ಯಾರು ಹೊಣೆ? ನಮ್ಗೆ ಕೊಡ್ತಾ ಇದ್ರ ನೀವು? ಇದು ಪಾಪದ ಕೂಡ ತುಂಬಿಟ್ಟೈತೆ ಪೊಲೀಸ್ದು, ಅರ್ಥ ಆಯ್ತಾ? ಏನಾದ್ರು ನ್ಯಾಯ ಕೊಡಿಸ್ಲೇಬೇಕು. ಪಾಪದ ಕೂಡ ತುಂಬಿಟ್ಟೈತೆ. ನೀವ್ ಇನ್ನೇನು ಚಾಪೆ ರಂಗೋಲಿ ಅಂದ್ರು ಜನ ಎಲ್ಲ ಎಚ್ಚೆತ್ಕೊಂತಾರೆ, ಗೊತ್ತಾಯ್ತಾ? KRS ಪಕ್ಷ ಇದೇ ಕೆಲಸ ಮಾಡೋದು. ನಾವ್ ಗೆಲ್ದಿದ್ರು ಚಿಂತೆ ಇಲ್ಲ, ಜನಗಳಿಗಂತ ನ್ಯಾಯ ಸಿಗ್ಬೇಕಷ್ಟೇ. ನೀವು ಬುದ್ಧಿ ಕಲಿಬೇಕು. ನಮ್ಮ ಉದ್ದೇಶನೇ ಅದು. ಯಾಕ್ರಿ ನಮ್ ಕೈ ಸಿಗಾಕಂತೀರಾ? ಒಳ್ಳೆ ಕತೆ ಆಗೋಯ್ತಲ್ಲ. ಆ ಮೊನ್ನೆ ಕ್ಯಾಸಂದ್ರ ಪೊಲೀಸ್ ಒಂದು ಅದೇ ಕತೆ ಆಗೋಯ್ತು, ವಿಜಯಲಕ್ಷ್ಮಿದು. ಅದು ಓಡೋಗ್ತಾರ. ಎಲ್ಲಿ ಹೋದ್ರು ಇದೇ ಕತೆನಲ್ಲ. ನಿಮ್ಗೆ ಎಷ್ಟು ಕೊಡ್ಬೇಕು? ನೀವು ಪರಮೇಶ್ವರ್ಗೆ ಎಷ್ಟು ಕೊಡ್ಬೇಕು ದುಡ್ಡು ಹೇಳ್ರಿ ಹರೀಶ್ ಅವ್ರೆ? ಮತ್ತೆ ಯಾಕೆ ಪೊಲೀಸ್ಗೆ ಯಾಕೆ ಎಕ್ಸ್ಟ್ರಾ ದುಡ್ಡು ಯಾಕೆ ಬೇಕು? ನಿಮ್ಮ ಆಫೀಸರ್ಗೆ ಎಷ್ಟು ಕೊಡ್ಬೇಕು ನೀವು ಎಲೆಕ್ಷನ್ ಮಾಡಿ? ಹೇಳ್ರಿ. ಡಾಕ್ಟರ್ ಜಿ ಪರಮೇಶ್ವರ್ಗೆ ಎಷ್ಟು ಕೊಡ್ಬೇಕ್ರಿ? ನಾನ್ ಕೇಳ್ತಾ ಇದ್ದೀನಿ, ಗೃಹ ಸಚಿವರಿಗೆ ಕೇಳ್ತಾ ಇದ್ದೀನಿ. ಹರೀಶ್ ಅಂತ ನೆಲಮಂಗಲ ಪೊಲೀಸು, ಹೈವೇ ಪೊಲೀಸ್ ಅವರು ASI ಮಾನ್ಯ ಗೃಹ ಸಚಿವರು, ತುಮಕೂರಿನ ಗೃಹ ಸಚಿವರು, ನಾನು ತುಮಕೂರು ಜಿಲ್ಲಾಧ್ಯಕ್ಷ ಗಜೇಂದ್ರ ಕುಮಾರ್ ಗೌಡ ಮಾತಾಡ್ತಾ ಇದ್ದೀನಿ. ಇವರು ಪೊಲೀಸ್ಗೆ ಎಷ್ಟು ಕಮಿಷನ್ ಕೊಡ್ಬೇಕು? ಇವ್ರಿಗೆ ಎಷ್ಟು ಕಲೆಕ್ಷನ್ ಮಾಡಕ್ ಬಿಟ್ಟಿದ್ದೀರಾ ರೋಡ್ ಮೇಲೆ? ಇವ್ರಿಗೆ ಇವ್ರಿಗೆ ಏನಲ್ಲಿ ಅಲ್ಲಲ್ಲ ಮಂತ್ಲಿ ಇರ್ಲಿ, ಇವ್ರಿಗೆ ಯಾವ್ದು ಕೆಲಸ ಮಾಡಕ್ ಒಪ್ಸಿದೀರಾ? ಇದು ಬರ್ಬೇಕು. ಇವರು ರೋಡಲ್ಲಿ ನಿಮ್ಗೆ ಟ್ರಾಫಿಕ್ ನ ಕ್ಲಿಯರ್ ಮಾಡದ, ಅಥವಾ ದರೋಡೆ ಕೇಸ್ ಹಾಕದ, ಅಥವಾ ರೌಡಿ ಶೀಟ್ ಓಪನ್ ಮಾಡ್ತೀವಿ ಅಂತ ಬೆದರಿಕೆ ಹಾಕ್ತಾರಂತೆ. 4,000 ರೂಪಾಯಿ ದುಡ್ಡು ಕೇಳ್ತಾರೆ. ಕುರಿ ಮಾರೋನ ಹತ್ರ, ಕುರಿ ಗಾಡಿ ಹತ್ರ ದುಡ್ಡು ಇಸ್ಕೊಂಡವ್ರೆ. ಇದು ಪದೇ 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 ಮಾಡ್ತಾರೆ ಅವ್ರು ಇವರು. ಅದಕ್ಕೆ ಪರಮೇಶ್ವರ್ ಅವರೇ, ಈ ಹರೀಶ್ ಅವ್ರನ್ನ ಏನ್ ಮಾಡ್ತೀರಾ ನೀವು? ASI ಹರೀಶ್ ನೆಲಮಂಗಲ ಹೈವೇ ಟೋಲ್ ನಂಬರ್ ಗಾಡಿ ಎಷ್ಟು? ಗಾಡಿ ನಂಬರ್ ಎಷ್ಟು? ಗಾಡಿ ನಂಬರ್ ಎಷ್ಟು ಸಾ? ನಿಮ್ ಗಾಡಿ ನಂಬರ್ ಎಷ್ಟು ಸಾ? ನಮ್ ಗಾಡಿ ಅಲ್ಲಲ್ಲ, ಇವ್ರ ಗಾಡಿ ಹೇಳಿ ಸಾ. ಬರ್ತಾರಾ? ನೋಡಿ ಚಂದ್ರೇಗೌಡ ಅಂತ ವಿಡಿಯೋ ಮಾಡ್ತಿದ್ರಿ. ಅಲ್ಲಲ್ಲ, ವಿಡಿಯೋ ಗಾಡಿ ನಂಬರ್ ಇಲ್ಲ. ಈ ನೋಡಿ ಸರ್, ಅರ್ಥ ಆಯ್ತಾ? ಈ ASI ಮಾಡಿರೋದು ಇಡೀ ರಾಜ್ಯಕ್ಕೆ ಎಷ್ಟಪ್ಪ? ಓಪನ್ ಮಾಡಿ ಹೇಳಮ್ಮ. KA4 G 8135 ಇದು KA04 G 1835. ಈ ಗಾಡಿಗೆ ಯಾರಿಗೆ ಜಾಬ್ ಅಲಾಟ್ ಆಗಿತ್ತು? ಅವರು ಯಾರು ಅಲಾಟ್ ಮಾಡಿದ್ರು ಅವರು. ಇಷ್ಟು ಜನಕ್ಕೆ ಈ ಆಕ್ಷನ್ ಆಗ್ಬೇಕಾಗುತ್ತೆ. ಇಂಥ ಕೆಲಸ, ದರೋಡೆ ಕೆಲಸ ಮಾಡಿಸೋದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪೊಲೀಸ್ ಇಲಾಖೆಯನ್ನು ಬಳಸ್ಕೊಂತವ್ರೆ ಅಂತಾನೆ ನಾನು ಆರೋಪ ಮಾಡ್ತೀನಿ. ಅಥವಾ ಇವತ್ತು ಇವ್ರು ವಜಾ ಆಗ್ಬೇಕು, ಈ ವ್ಯವಸ್ಥೆ ವಜಾ ಆಗ್ಬೇಕು ಅಂತಂದ್ರೆ, ಇವರೆಲ್ಲ ವಜಾ ಆದ್ರೆ ಬೇರೆ ಪೊಲೀಸರು ಪಾಠ ಕಲಿತಾರೆ. ಇಡೀ ರಾಜ್ಯದಲ್ಲಿ ರೋಡಲ್ಲಿ ಯಾರು ಕೂಲಿ ಮಾಡ್ಕೋಬಾರ್ದು, ಕಾರ್ಮಿಕರು ಯಾರು ದುಡಿಬಾರ್ದು, ಡ್ರೈವರ್ಗಳು ಏನು ಸಭ್ಯತೆಯಿಂದ ದುಡಿಬಾರ್ದ? ನೋಡಿ, ಕಳ್ಳನ್ ತರ ಓಡೋಗ್ತಾರೆ, ಇಬ್ರು ಓಡೋಗ್ತಾರೆ. ಇವರು ಒಬ್ರು ASI ಆಗಿ, ಒಬ್ರು ಸೀನಿಯರ್ ಆಗಿ, ಪ್ರಮೋಟೆಡ್ ಆಗಿ ಇವರು ಇಂತ ಕೆಲಸ ಮಾಡ್ತಾರೆ. ಬಂಧುಗಳೇ, ಇವ್ರಿಗೆ ನಾವೇನ್ ಶಿಕ್ಷೆ ಕೊಡ್ಬೇಕು? ಅದೇ ನಾವೇನಾದ್ರು ತಪ್ಪು ಮಾಡಿದ್ರೆ ಇವ್ರು ಬಿಡ್ತಾರೇನ್ರಿ? ಇವನು ರೌಡಿ ಶೀಟ್ರು ಮಾಡ್ತಾನೆ ಅಂತಲ್ರಿ. ಏನೋ ಓದಿರೋದು ನೀನು? BCom ಓದಿ ನಾಚಿಕೆ ಆಗ್ಬೇಕು ಪರಮೇಶ್ವರ್ಗೆ. ನೀವ್ ಏನ ಹೇಳಿದ್ರು ಆಚೆ ಮಾತಾಡ್ಕೊಳ್ಳಿ, ಈ ಜಾಗ ಬಿಟ್ಬಿಡ್ರಿ. ಅಲ್ಲಿ ನೀನ್ ಕಳ್ಸಪ್ಪ ನಿಮ್ ಪೊಲೀಸ್ನ. ಅವ್ರು ಬಂದಿರೋದು ನಾನಲ್ಲ, ನಾನು ಅವ್ರು ರೋಡಲ್ಲಿ ನೀವು ಅವ್ರೇ ಬರ್ತಾರೆ. ಅವ್ರು ನೀರ್ ಕುಡಿಯಕ್ ಬಂದವ್ರೆ. ಗಾಡಿ ಕಂಡಿದ್ದಿಲ್ಲ, ನೀವು ಗಾಡಿ ಅಡ್ಡ ಹಾಕೊಂಡಿದ್ದಲ್ಲಿ ಅವ್ರು ಬಂದಿರೋದು ಬಿಡಪ್ಪ. ನೀನ್ ಅಲ್ಲಿ ಹೋಗಿ ಏನಾನ ಮಾತಾಡ್ಕೊಳ್ಳಿ, ಜಾಗ ನಂದಿದ್ದು. ಆಯ್ತು ಕಣಪ್ಪ, ಕಳ್ಸಪ್ಪ. ನಮ್ಮ ಹೆಸರು ಯಾಕೆ ಮಾಡ್ತೀರಾ? ನಿನ್ನ ಹೆಸರು ಅವ್ರು ನಿನಗೂ ರಕ್ಷಣೆ ಕೊಡ್ಬೇಕಾಗಿರೋರು. ಯಾರ್ಯಾರಿಗೂ ಅದೇ ಬಿದ್ದಿದ್ ನಿನಗೂ ಬೀಳ್ತತೆ, ಯಾರ್ಯಾರಿಗೆ ಆಗಿದ್ ನಿನಗೂ ಆಗುತ್ತೆ. ತೆಗಿಬೇಕು ಅಂದ್ರೆ ಸುಮ್ಕೆ ಬಿಡಲ್ಲ ನಿನ್ನ. ನಿನ್ ನೈಟ್ ಎಲ್ಲ ತೆಗಿಬೇಕು ಅಂದ್ರೆ
ನಿನ್ನೇನ್ ಸುಮ್ಕೆ ಬಿಡಲ್ಲ. ಏ ನಿನ್ಗೂ ನೈಟ್ ಎಲ್ಲ ಗಾಡಿ ತೆಗಿಬೇಕು ಅಂದ್ರೆ ನೀನು ಓಟ್ ತೆಗಿಬೇಕು ಅಂದ್ರೆ ನೀನು ಓಡ್ಬೇಕು. ಅದಕ್ಕೆ ಲೈವಲ್ಲಿ ಐತೆ ಬಾರಪ್ಪ, ನೀವೇನ್ ತಲೆ ಕೆಡಿಸ್ಕೋಬೇಡ. ಅವ್ರಿಗೆ ನಾವು ಇನ್ನೂ ಹೆಚ್ಚಿನ ರಕ್ಷಣೆ ಕೊಡ್ತೀವಿ, ಪೊಲೀಸರಿಗೆ ಹೆಚ್ಚಿನ ರಕ್ಷಣೆ ಕೊಡ್ತೀವಿ ನಾವು ಅವ್ರಿಗೆ. ಮಂಜಣ್ಣ ಹಲೋ, ನಿಂತ್ಕೊಬಿಡಿ, ದಯವಿಟ್ಟು ನಿಂತ್ಕೊಳ್ಳಿ. ಆಯ್ತು, ಹೋಗ್ಬೇಡಿ, ಅರ್ಥ ಆಯ್ತಾ? ಇದು ನಿಮಿಷಕ್ಕೆ ಹಲೋ ಮಾಡಿದ್ರು ಲೈನ್ ಕನೆಕ್ಟ್ ಮಾಡ್ಕೊಡ್ರಿ. ಬಿ.ಕಾಮ್ ಓದವನೆ, ನಿನ್ನ ಹೆಸರೇನ? ಚಂದ್ರು. ಕೆಲಸ ಸಿಕ್ಕಿಲ್ಲ, ಡ್ರೈವರ್ ಸರ್. ನಿಮ್ಗೆ ಕ್ಯಾಂಟೀನ್ ಕೆಲಸ ಮಾಡೋದು ನಿಮ್ಮ ಮಕ್ಕಳು ಯಾವ್ದು ಅವ್ರು ಜೀವನ ಮಾಡ್ಕೊಂಡು ಅವ್ರ ಲಾಂಗ್ ಬಚ್ಚಿ ತಗೊಂಡು ಹೊಡೆದಾಡ್ಬೇಕೇನು ಕಷ್ಟ. ಈಗ ರೋಡ್ ಜಾಮ್ ಮಾಡಿದ್ರೆ ರೋಡ್ ಜಾಮ್ ಆಯ್ತಲ್ಲ ಅಂದ್ರೆ ಎಲ್ಲ ಗಾಡಿಗಳು ಹೋಗ್ತಿದ್ದು ಜಾಮ್ ಆಗಿದೆ ನಿಮ್ಮಿಂದ. ನಾನು ರೋಡ್ ಕ್ಲಿಯರ್ ಬಂದ್ಮೇಲೆ ನೋಡಿ ಲೈವ್ ಐತೆ, ನೀವು ತಪ್ಪು ಮಾತಾಡ್ಬೇಡಿ. ಆಗೋಯ್ತು, ಪೊಲೀಸ್ಗೆ ನಾನು ಗೌರವನೇ ಕೊಡಲ್ಲ, ಪೊಲೀಸ್ ಗೌರವ ಕೊಡಲ್ಲ. ನಾನು ಏನು ಮಾಡ್ದಲ್ಲ ನಾನು ಶಿಕ್ಷೆ ಅನುಭವಿಸಿದ್ದೀನಿ ಅಂತ ಅರ್ಥ ಆಗ್ತಾ ಇಲ್ವಾ? ಪೊಲೀಸ್ ನಂಬಲ್ಲ, ಪೊಲೀಸ್ ಹೇಳ ಮಾತೇ ನಂಬಲ್ಲ ನಾನು. ಮಾತಾಡ, ಪೊಲೀಸ್ ಹೇಳ ಮಾತೇ ನಂಬಲ್ಲ. ಅವ್ನು ಸಾಚಾಯ್ತು, ಅವ್ನ ಯಾತ್ರೆ ಓಡೋಗನು ದುಡ್ಡು ಇಸ್ಕೊಂಡಿರೋದು ರೆಕಾರ್ಡು. ಹಲೋ, ಎಲ್ಲಲ್ಲ ಅವನ ಆಫ್ ಮಾಡ್ತಾನೆ ನೋಡಿ. ಸಸ್ಪೆಂಡು ಇಲ್ಲ ವಜಾ ಹಾಕ್ಬೇಕು ಅಂತಂದ್ರೆ ಅವ್ನು ಬರಬೇಡ ಅಂತ ಹೇಳ್ಬಿಡಿ. ಕೇಸ್ ಆಗ್ಬೇಕು ನಿಮ್ಮ ಮೇಲೆ. ಹೋಗ್ರಿ ನೀವು ಜೈಲಿ, ನೀವು ಡ್ಯೂಟಿ ಮಾಡಕ್ಕೆ ಲಾಯಕ್ಕಿಲ್ಲ. ನೋಡಿ, ಹೆಚ್ಚು ಶೇರ್ ಮಾಡಿ, ರಾಜ್ಯಾದ್ಯಂತ ಶೇರ್ ಮಾಡಿ. ಈ ಪೊಲೀಸ್ ವ್ಯವಸ್ಥೆ ಬದಲಾಗುತ್ತು, ನಾವ್ಯಾರು ಉದ್ಧಾರ ಆಗಲ್ಲ. ಇವ್ರನ್ನ ನಾವು ಕಂಡಲ್ಲಿ ಇವ್ರನ್ನ ಬುದ್ಧಿ ಹೊಡೆದು ಬುದ್ಧಿ ಕಲ್ಸಕ್ಕಾಗಲ್ಲ ನಾವು. ಯಾಕೆಂದ್ರೆ ಡ್ರೆಸ್ ಮೇಲೆ ಅವ್ರೆ, ಇವ್ರಿಗೆ ನಾವು ಹೊಡೆಯಕ್ಕಾಗಲ್ಲ. ಆದ್ರೆ ಇವ್ರನ್ನ ಪ್ರಶ್ನೆ ಮಾಡ್ತಿದ್ದಂಗೆ ಇವನು ರೌಡಿ ಶೀಟರ್ ಆಗ್ತಾನೆ ಅಂತಂದ್ರೆ ಇವನು ಬಿ.ಕಾಮ್ ಓದಿದ್ದಕ್ಕೆ, ಕೂಲಿ ಮಾಡೋದಕ್ಕೆ ರೌಡಿ ಶೀಟರ್ ಪಟ್ಟ ಹೇಳಿ ಪರಮೇಶ್ವರ್ ಅವರೇ. ನಾಚಿಕೆ ಆಗ್ಬೇಕು, ನಿಮ್ಮ ಪೊಲೀಸ್ ವ್ಯವಸ್ಥೆಗೆ ಬದಲು ಮಾಡಬೇಕು. ನಿಮ್ಮ ಪೊಲೀಸ್ ವ್ಯವಸ್ಥೆನ ನಂಬಿ ನಾವೆಲ್ಲ 7.5 ಕೋಟಿ ಜನ ಬದುಕ್ತಾ ಇದ್ದೀವಿ. 7.5 ಕೋಟಿ ಜನ ನಿಮ್ಮ ಪೊಲೀಸ್ ವ್ಯವಸ್ಥೆ ನಂಬಿ ಬದುಕ್ತಾ ಇದ್ದೀವಿ. ನಾವು ಗೌರವ ಕೊಡ್ತಾ ಇದ್ದೀವಿ. ಕಳ್ಳನ್ ತರ ಓಡಾಡ್ತಾರಲ್ಲ ರೋಡಲ್ಲಿ, ಇವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಯಾರು ಇವ್ರ ಹೆಂಡತಿ ಮಕ್ಕಳಿಗೆ ಯಾರು ತಿರ್ಗಾ ನಾವು ಭಾವನೆ ಆಗ್ಬೇಕಾ? ಕುಡಿದು ಡ್ಯೂಟಿ ಮಾಡು ಅಂತ ಹೇಳಿದಿರೇನ್ರಿ ಪರಮೇಶ್ವರ್ ಅವ್ರೆ? ಕುಡಿದು ಡ್ಯೂಟಿ ಮಾಡ್ತಾರೆ ಇವರು. ಯಾಕ್ರಿ ಇಂಥ ಪೊಲೀಸ್ ವ್ಯವಸ್ಥೆನ ನಮ್ಗೆ ರಕ್ಷಣೆ ಕೊಡ್ತೀರಾ? ಮನೆ ಕಳಿಸ್ರಿ, ಇವ್ರನ್ನ ಮನೆ ಕಳಿಸ್ರಿ. ಅವನು ಓಡಾಗಿದ್ದಾನೆ, ದುಡ್ಡು ಇಸ್ಕೊಂಡು ಓಡಾಗಿದ್ದಾನೆ. ಇವ್ರಿಗೆ ಬೆಂಗಾವಲಾಗಿದ್ದ ಡ್ರೈವರ್ ಚಂದ್ರೇಗೌಡ ಓಡಾಗಿದ್ದಾನೆ. ಇಷ್ಟೊಂದು ಜನದ್ದು ಕೆಲಸ ಹಾಳು ಮಾಡಿದ್ದಾರೆ ಇವತ್ತು. ಇಷ್ಟೊಂದು ಜನದ್ದು ನೋಡಿ. ಕೊಡಿ ಅವ್ರಿಗೆ ಮಾತಾಡ್ತಾರೆ. ಕೊಡು ಅಣ್ಣ, ಇವ್ರ ಕೊಡಿ, ಅವ್ರಿಗೆಲ್ಲ ಗೊತ್ತಾಗುತ್ತೆ ಬಿಡಮ್ಮ. ಇವೆಲ್ಲ ಒಂದೇ ನಾಣ್ಯದ ಎರಡು ಮಕ್ಕಳು. ಮಾತಾಡು ಹೋಗ್ಲಿ, ಹೇಳು. ಎಲ್ಲಿ ಕಟ್ ಮಾಡ್ತಾನೆ ಅವೆಲ್ಲ ಕಿಲಾಡಿಗಳು ಅವರೆಲ್ಲ. ಇನ್ನೂ ಒಂದೆರಡು ಸತಿ ಮಾಡ್ರಿ, ಇನ್ನು ಬೇರೆ ಫೋನಲ್ಲಿ ಮಾಡ್ರಿ. ಮಾಡ್ರ ಇನ್ನೊಂದು ಫೋನ್ ಮಾಡ್ರಿ. ಹರಿಸಣ 112 ಮಾಡಿ ನಿಂದ್ರ. ಅವ್ರಿಗೆ ಇಲ್ಲಿಂಟನೆ ಹೋಗ್ತದ ಕಾಲು ಅಂತ ಗೊತ್ತಾಗುತ್ತೆ. ಮಂಜಣ್ಣ, ಇದು ಪಾಠ ಆಗ್ಲೇಬೇಕು. ನೀನ್ ಏನ ಮಾಡಿ ಅವ್ರಿಗೆ ಇದನ್ನ ಕ್ಲೋಸ್ ಮಾಡಿ. ಇಲ್ಲ, ಅವನು ಫೋನ್ ಕಟ್ ಮಾಡ್ತಾವ್ರೆ. ಫೋನ್ ಇಲ್ಲ, ಇವನು ಅರುಣ ಏನ್ ಮಾಡ್ತಾವನೆ ಇದುವರೆಗೂ ಕಮ್ಯುನಿಕೇಟ್ ಆಗಲಿಲ್ಲ ನನಗೆ. ಹಲೋ, ಕಟ್ ಮಾಡ್ತಾವ್ರೆ. 112 ಕಟ್ ಮಾಡ್ತಾವ್ರೆ. 112 ಕಟ್ ಮಾಡ್ತಾವ್ರೆ. ಕ್ಯಾಚಂದ್ರ ಮಾಡೋದಾ? ಈಗ ಏನ್ ಮಾಡೋದು? ಅಲ್ಲ ಅವರು ಅದೇನೆ ಮಾಡ್ತಲೇ ಇರಪ್ಪ. ಅದೆಷ್ಟೊತ್ತಿಗೆ ಕಟ್ ಮಾಡ್ತಾರೆ ನೋಡಿ ಬೇಡ ಅಂತ. ಹಲೋ
ಹಲೋ ಹಲೋ ಹಲೋ ಹಾ ಕೇಳಿಸ್ತಾ ಇದೆ. ನೀವ್ ಯಾಕೆ ಕಟ್ ಮಾಡೋದು? ನೀವು ಫೋನ್ ಲೈನ್ ಕಟ್ ಮಾಡ್ಬೇಡಿ. ಇಲ್ಲಿ ಹಳೆ ನಿಜಗಲ್ ಹತ್ರ 112 ಕಳಿಸಿ ಬೇಗ. ಹಂಗೆ ಇದು ಇಲ್ಲ, ಅವಾಗ್ಲಿಂದ 10 ಸತಿ ಕನೆಕ್ಷನ್ ಆಗಿದೆ, ಕಟ್ ಮಾಡಿದ್ದಾರೆ. ಇವಾಗ ಈ 112 ನಲ್ಲಿ ಜೊತೆನಲ್ಲಿ ಇದು ಡ್ರಿಂಕ್ಸ್ ಮಾಡೋದು ಮಿಷಿನ್ ಟೆಸ್ಟ್ ಮಾಡೋದನ್ನ ಕಳಿಸ್ಕೊಡಿ ಬೇಗ, ಇಮಿಡಿಯೇಟ್ ಆಗಿ. ಹೊಸ ನಿಜ್ಗಲ್ ಅಂತೆ, ಹೊಸ ನಿಜ್ಗಲ್ ಹತ್ರ ನೀವು ಇವಾಗ ಇಮಿಡಿಯೇಟ್ ಆಗಿ 112 ಕಳಿಸ್ಕೊಡ್ಬೇಕು. ಆ ಕಡೆ ಹೋಗ್ಬೇಡಿ, ಬನ್ನಿ ಸಾ. ಅಲ್ಲ, ಆ ಕಡೆ ಹೋಟ್ಲ್ ಕಡೆಗೆ ಹೋಗ್ಬೇಡಿ, ಬರ್ರಿ. ಅವ್ರ ಸಮಸ್ಯೆ ಬನ್ನಿ, ಬೇಡ ನೀರು ಕುಡೀರಿ. ಡಾಬಾದವ್ರಿಗೆ ಸಮಸ್ಯೆ ಐತೆ ಬಜ್ಜನ. ಅದೇನದ ಆರಾಮ ನಿಮ್ ಗಾಡಿ ಹತ್ರ ಗಾಡಿ ಅವ್ರದ್ದು ಇಲ್ವಲ್ಲೋ? ಅಲ್ಲ ಸರ್, ನಿಮ್ ಗಾಡಿ ನಮ್ ಗಾಡಿ ಇಲ್ಲ, ಅವ್ರದ್ದು ಗಾಡಿ. ಅಲ್ಲಿ ಅಡ್ಡ ನಮ್ ಗಾಡಿ ಇಲ್ಲ. ಹಲೋ 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 ಸರ್, ನಾನು ಗಜೇಂದ್ರ ಕುಮಾರ್ ಗೌಡ, KRS ಪಾರ್ಟಿ ತುಮಕೂರು ಜಿಲ್ಲಾ ಅಧ್ಯಕ್ಷ ಗಜೇಂದ್ರ ಕುಮಾರ್. ಏನೂ ಇಲ್ಲ, ಹರೀಶ್ HK ಇವರು ASI ಇದ್ದಾರೆ. ಹರೀಶ್ HK ಅವರು ಹೈವೇ ಪೆಟ್ರೋಲಿಂಗ್ ಮಾಡ್ತಾ ಇದ್ದಾರೆ. ಹೈವೇ ಪೆಟ್ರೋಲಿಂಗ್ ಮಾಡುವಾಗ ದರೋಡೆ, ರೋಡ್ನಲ್ಲಿ ಎಲ್ಲ ದರೋಡೆ ಮಾಡ್ತಾವ್ರೆ. ಎಲ್ಲ ಜನಗಳಿಗೆ ರೌಡಿ ಶೀಟ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡುಗಳು ಇಸ್ಕೊಂಡು ವೆಹಿಕಲ್ಗಳಲ್ಲಿ ಎಲ್ಲ ರೆಕಾರ್ಡ್ ಆಗೋಗಿದೆ. ಆಮೇಲೆ ಕಳ್ಳನ ಥರ ಓಡೋಗ್ತಾರೆ, ರೋಡ್ ತುಂಬ ಓಡೋಗ್ತಾರೆ. ಈಗ ಎಲ್ಲ ರೆಕಾರ್ಡ್ ಆಗ್ಬಿಟ್ಟಿದೆ, ಕಂಪ್ಲೀಟ್ ರೆಕಾರ್ಡ್ ಆಗಿದೆ. ಚಂದ್ರೇಗೌಡ ಅನ್ನೋ ಡ್ರೈವರ್ ಇವ್ರ ಒಬ್ಬರನ್ನೇ ಬಿಟ್ಬಿಟ್ಟು ಓಡೋಗ್ಬಿಟ್ಟವನೆ ಗಾಡಿ ತಗೊಂಡು. ಸರ್, ಇವರು ಮೇಲೆ ಕ್ರಿಮಿನಲ್ ದರೋಡೆ ಕೇಸು 395 ಸೆಕ್ಷನ್ ಅಲ್ಲಿ ಇವ್ರಿಗೆ ದರೋಡೆ ಕೇಸ್ ಹಾಕ್ಬೇಕು. ಎರಡನೇದು, ಇವರು ಇಮಿಡಿಯೇಟ್ ಆಗಿ ಅಮಾನತ್ತಾಗಬೇಕು. ವಜಾ ಮಾಡಿದ್ರು ಒಳ್ಳೇದೇನೆ, ಯಾಕೆಂದ್ರೆ ಪೊಲೀಸ್ ವ್ಯವಸ್ಥೆ ನಂಬಿ ನಾವೆಲ್ಲ ಸಾರ್ವಜನಿಕರು ಬದುಕ್ತಾ ಇದೀವಿ. ಹಳೆ ಹೊಸ ನಿಜ್ಗಲ್, ಆಟಕ್ಕೆ ಬರ್ತೀರಾ ದಯವಿಟ್ಟು? ಹೊಸ ನಿಜ್ಗಲ್, ಹಳೆ ಹೊಸ ನಿಜ್ಗಲ್, ಹೊಸ ನಿಜ್ಗಲ್ ಹತ್ರ ದಯವಿಟ್ಟು ಬನ್ನಿ ಇನ್ಸ್ಪೆಕ್ಟ್ರೆ. ಇಮಿಡಿಯೇಟ್ ಸರ್. ಆಲ್ರೆಡಿ 3/4 ಗಂಟೆಯಿಂದ ಅವ್ರನ್ನ ನಾವು ಅವ್ರಿಗೆ ಗೌರವ ಕೊಟ್ಟು ಅವ್ರನ್ನ ರಕ್ಷಣೆ ಕೊಟ್ಟಿದ್ದೀವಿ. SP ಗೆ ಮಾಹಿತಿ ಹೋಗಿದೆ, IC ಗೆ ಹೋಗಿದೆ, ಇದೆಲ್ಲ ಲೈವ್ ಹೋಗ್ತಾ ಇದೆ. ದಯವಿಟ್ಟು ಒಬ್ಬ ನಿಮ್ಮ ಸಿಬ್ಬಂದಿನ ಕಾಪಾಡ್ಕೋಬೇಕು. ಇಂಥ ಸಿಬ್ಬಂದಿಗಳನ್ನ ಮನೆಗೆ ಕಳಿಸಿ, ಡ್ಯೂಟಿ ಮಾಡಿಸ್ಬೇಡಿ, ಮನೆಗೆ ಕಳಿಸ್ಬಿಡಿ. ಹಾ, ಅರ್ಥ ಆಯ್ತಾ? ಹಂಗೆ ವಿಷಲ್ ಊದೋದು. ಆಮೇಲೆ ಇದ್ರದ್ದು ಯಾವ್ದು ಡ್ರಿಂಕ್ ಮಾಡಿರೋದು ಟೆಸ್ಟಿಂಗ್ ಮಿಷನ್ ತಗೊಂಡ್ಬಂದ್ಬಿಡಿ. ಬಂದ್ಬಿಡಿ ತಗೊಂಡ್ ಬಂದ್ಬಿಡಿ. ಹಾ, ಸಮಾಜ ಹೆಸರು ಮಾಡ್ಬೇಕು ಅಂತ ನಾವು ಈ ಸಂಪಾದನೆ ಮಾಡಿದ್ದು ಉಳಿಬೇಕು ಅಂತ ಮಾಡ್ತಾ ಇರೋದಿಲ್ಲ ದಡ್ಡ. ನಿಮ್ ಬರೀ ಮಾಮೂಲಿ ಕೊಡ್ಕೊಂಡು ಇವ್ರಿಗೆ ನಿಮ್ ಜುಮಾನ ನಮ್ ಜುಮಾನ ರೋಟಿ ಎಷ್ಟು? 12 ರೂಪಾಯಿ ಅಲ್ಲ, 20 ರೂಪಾಯಿ ಮಾಡ್ಕೊಂಡು ಅರ್ಥಾಯ್ತೇನೋ? ಹಂಗೆಲ್ಲ ಮಾಡ್ಬೇಡ, ಹೇಳಿ ತಪ್ಪಲ್ಲ ಸರ್. ಅವೆಲ್ಲ ಬೇಡ, ಅಷ್ಟೊಂದು ಹುಷಾರ್. ನಮಗೂ ಅದೇ ಬಿದ್ದಿದ್ದು ನಾಳೆ ದಿವಸ ನಿಮಗೂನು ಗೊತ್ತಾಯ್ತಾ? ನಾವು ಬರೀ ನಮ್ದು ಏನು ಇಲ್ಲ ಕೆಲಸ ಇಲ್ಲಿ, ನಾವು ರೋಡಾಗ ಹೋಗ್ತಿದ್ದವ್ರು. ನೀನೇನ್ ಹಿಂಗ್ ಮಾತಾಡ್ತಿಯಲ್ಲ, ನನಗೆ ಸಿಕ್ಕಾಪಟ್ಟೆ ತೊಂದರೆ ಆಗೋದತ್ತೆ ಅಂತ ನೀನೇ ಒಂದ್ ದಿವಸ ಲಾಸ್ ಮಾಡ್ಕೊಡಕ್ ರೆಡಿ ಇಲ್ಲ ಸಮಾಜ ಸರ್ ಮಾಡಕ್ಕೆ. ಅಪ್ಪ ಇದು ರೋಡ್ ಬಿಡಯಪ್ಪ, ಅಲ್ಲೇ ರೋಡಿಗೆ ಬಂದಿದ್ದೀವಿ, ನಿಂದೇನಲ್ಲ. ಇದು ನಮ್ಮ ರಾಜ್ಯದ ಪೊಲೀಸ್ ವ್ಯವಸ್ಥೆ 176 ನೋಡ್ತಾ ಇದ್ದೀರಾ. ತುಂಬಾ ನಾಚಿಕೆ ಆಗ್ತಾ ಇದೆ ಪೊಲೀಸ್ ವ್ಯವಸ್ಥೆಗೆ. ನಾವ್ ಯಾಕೆ ಗೌರವ ಕೊಡ್ಬೇಕು? ನಾವ್ ಯಾಕೆ ಇವ್ರಿಗೆ ಸಂಬಳ ಕೊಡ್ಬೇಕು? ಇವ್ರ ಜನ್ಮಕ್ಕೋಷ್ಟು ಬೆಂಕಿ ಹಾಕ. ಇವ್ರಿಗೇನ್ ಮನುಷ್ಯರ ರಾಕ್ಷಸರ ತರ ರಾಕ್ಷಸರು ಮಾಡೋ ಕೆಲಸನ ನಾವ್ ಸೇವೆ ಮಾಡ್ರಿ, ನಮ್ಗೆ ಸೇವೆ ಮಾಡ್ರಿ ಅಂತ ನಾವ್ ಹೇಳಿದ್ರೆ ಇವರು ರಾಕ್ಷಸರ ತರ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾವ್ರೆ.
ಇದು ಯಾವತ್ತು ನಿಲ್ಲೋದು? ಓದಿರೋ ಹುಡುಗ ಇದೇ ಗಾಡಿ ಕ್ಯಾಂಟೀನ್ ಗಾಡಿ ಅನ್ನ ಮಾರ್ತಾವ್ನೆ, ಡ್ರೈವರ್ ಕೆಲಸ ಮಾಡ್ತಾವ್ರಿ, ಅನ್ನ ಮಾರ್ತಾವ್ನೆ. ಅನ್ನ ಮಾರ್ತಾ ಇರೋ ಅವನ ಹತ್ರ 4,000 ದುಡ್ಡು ಕೇಳ್ತಾರೆ ಅಂದ್ರೆ ಏನ್ರಿ? ಇವ್ರಿಗೆ ಯಾಕೆ ಸಂಬಳ ಕೊಡ್ಬೇಕು? ನಾವು ಸಂಬಳ ಕೊಡ್ಬೇಕಾ? ಇವ್ರು ಹರೀಶ್ ಒಬ್ರೇ ಅಲ್ಲ, ಐ ಜಿ ಅವ್ರು ನೋಡ್ಬೇಕು, ಮಾನ್ಯ ಐ ಜಿ ಅವ್ರು ನೋಡ್ಬೇಕು ದಯವಿಟ್ಟು. ಈ ಪೊಲೀಸ್ ವ್ಯವಸ್ಥೆ ಬದಲಾಗ್ಲಿಲ್ಲ ಅಂತಂದ್ರೆ ಜನನೇ ಬದಲು ಮಾಡ್ತಾರೆ ಸ್ವಾಮಿ. ಗೃಹ ಸಚಿವರೇ, ಪರಮೇಶ್ವರ್ ಅವರೇ, ಹೆಚ್ಚೆಕ್ ಶೇರ್ ಮಾಡಿ, ಇದನ್ನ ಹೆಚ್ಚೆಕ್ ಶೇರ್ ಮಾಡಿ. ಹೋಗ್ಲಿ, ಪೊಲೀಸ್ ಮಾನ ಮರ್ಯಾದೆನ ನಾವು ಕಾಪಾಡಬೇಕು ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟೈತಿ ಇವತ್ತು. ಅವ್ರಿಗೆ ರಕ್ಷಣೆ ನಾವು ಕೊಡ್ತಾ ಇದ್ದೀವಿ. ಇವರು ರೋಡಾಗೆಲ್ಲ ಓಡಾಡ್ತಾರಲ್ರಿ, ಅಲ್ಲ ರೀ, ರೋಡಾಗೆಲ್ಲ ಓಡಾಡ್ತಾರೆ ಅಂದ್ರೆ ಏನ್ರಿ? ಬೆಲೆ ಬೇಡವಾ ಇವ್ರಿಗೆ? ಇವ್ರ ಹೆಂಡತಿ ಮಕ್ಳಿಗೆ ಯಾರಾಗೋರು? ಇವ್ರ ಜೊತೆಗಿದ್ದ ಡ್ರೈವರ್ ಓಡೋಗ್ಬಿಟ್ಟ, ದುಡ್ಡು ಇಸ್ಕೊಂಡೆ ಓಡೋಗ್ಬಿಟ್ಟ. ಇವ್ರು ನಾನು ಇಸ್ಕೊಂಡಿಲ್ಲ ಅಂತಾರೆ. ಅವ್ರದ್ರಾಗೆ ಇವ್ರಿಗೂ ಪಾಲ್ ಇಲ್ದಲೇ ಇದ್ರೆ ಅವ್ನು ಇಸ್ಕೊಂತಾನ? ಇವರೇ ಹೇಳಿದ್ದು ಇಸ್ಕೋ ಅಂತ, ಸೈಡ್ಗೆ ಹಾಕಿ ಅಂತ. ಯಾಕೆ? ಅವನು B.Com ಹುಡುಗ ಪ್ರಶ್ನೆ ಮಾಡಿದ್ರೆ ಅವನಿಗೆ ರೌಡಿ ಶೀಟ್ ಓಪನ್ ಮಾಡ್ತೀವಿ ಅಂತ ಹೇಳ್ತಾರಂತೆ. B.Com ಓದಿರೋರೆ, ಓದ್ತಾ ಇರೋ ಹುಡುಗರುಗಳು ದಯವಿಟ್ಟು ನೋಡಿ, ರೌಡಿ ಶೀಟ್ ಓಪನ್ ಮಾಡ್ತಾರಂತೆ ಓದೋ ಹುಡುಗರಿಗೆಲ್ಲ. ಹಲೋ, ಬಾರಲೆ ಹೊಸ ನಿಂತ್ಕೊಳ್ಳೋ. ಇಂಡಿಯನ್ ಪೆಟ್ರೋಲ್ ಬಂಕು, ತುಮಕೂರು ಕಡೆ ಬೆಂಗಳೂರು ಕಡೆಗೆ ಹೋಗೋ ರೋಡು, ಪಂಜಾಬಿ ಡಬ್ಬ. ಇಲ್ಲೇ ಅಪೋಸಿಟ್ ಮಾತಾಡೋಣ. ಹೇಳಿ ಸರ್, ಆಗೋಯ್ತು, ಸಮಾಜ ಬದಲಾಗಬೇಕು. ನೀವು ಮಾಡಿರೋ ತಪ್ಪಿಗೆ ಬೇರೆ ಪೊಲೀಸರಾದ್ರೂ ಪಾಠ ಕಲೀಲಿ. ನಾನು ಕೆಲಸ ಇವತ್ತು ಹಾಳಾಗೋದ್ರು ಹೋಗ್ಲಿ, ನಿಮ್ಮಿಂದ ನಮ್ಮ ಜೀವನ ಹೋಗುತ್ತೆ. ಏನ್ರಿ ಹರೀಶ್, ನಿಮ್ಮಿಂದ ನಮ್ಮ ಜೀವನನೇ ಹೋಗೈತೆ ಗೊತ್ತೇನೆ ಅಂದ್ರೆ? ಈ ಪೊಲೀಸಿಂದ ನಮ್ಮ ಜೀವನನೇ ಹೋಗೈತೆ ಗೊತ್ತಂದ್ರೆ? ಯಾಕೆ ಕೊಡ್ತೀರಾ? ನೀವು ಮಾಡೋ ಕೆಲಸಗಳು ಕೆಲಸ ಏನ್ ತಿಂತೀರಲ್ರಿ? ನಿಮ್ಮ ಮಕ್ಕಳಿಗೆ ಏನ್ ಕೊಡ್ತೀರಾ? ನಿಮ್ಮ ಮಕ್ಕಳಿಗೆ ಏನ್ ಪಾಠ ಕೊಡ್ತೀರಿ? ಎಷ್ಟು ಜನ ಮಕ್ಕಳಿಗೆ ಚಂದ್ರೇಗೌಡ ಬರಕ್ಕೆ? ಜನ ನೋಡ್ತಾ ಇದ್ದೀರಾ, ಎಲ್ಲೆಲ್ಲ ಹಿಡೀರಿ. ಇವರೇ ಕಳ್ರು, ಜನ ಎಲ್ಲ ಕಳ್ರು, ಪೊಲೀಸರೇ ಕಳ್ರು ತರ ಓಡೋಗ್ತಾರಲ್ರಿ. ಇವ್ರಿಗೇನ್ರಿ ಮಾನ ಮರ್ಯಾದೆ ಇಲ್ವೇನ್ರಿ? ಸಂಬಳ ಕೊಟ್ಬಿಟ್ಟು ಕಳ್ರು ಸಂಬಳ ಕೊಡ್ತಾರ ನಾವು ನೋಡಿ, ಓಡಾಡ್ತಾರೆ, ನಿಂತ್ಕೊಳ್ಳಲ್ಲ, ಒಂದ್ ಕಡೆ ನಿಂತ್ಕೊಳ್ಳಲ್ಲ. ನಾವ್ ಏನ್ ಮಾಡೋಣ? ಒಂದ್ ಕಡೆ ನಿಂತ್ಕೊಳ್ಳಲ್ಲ ಇವರು, ಏನ್ ಮಾಡೋಣ? ರೌಡಿ ಶೀಟ್ ಓಪನ್ ಮಾಡ್ತಾರಂತ, ಅದೇನ್ ಮಾಡ್ತಾರೆ? ರೌಡಿ ಶೀಟ್ ಎಲ್ಲ ಯಾರು ಯಾರು? ಹರೀಶ್ ಅವರೇ, ಹರೀಶ್ ಅವರೇ ಕರೀರಿ, ಕರೀರಿ, ಕರೀರಿ. ದಯವಿಟ್ಟು ಮಾಡ್ಬೇಡ್ರಿ. ಬಿಡ, ಯಾವನ ಕರ್ಕ ಬರೋದು? ಕರ್ಕಬೋಗ ವಿಡಿಯೋ ಮಾಡ್ಕೊಂಡು ಹೋಗಲ್ಲ, ಕರ್ಕಬೋಗ ಓಡಾಗಲ್ಲ. ವಿಡಿಯೋ ಹಾಕೊಂಡವ್ರು ಹೆಂಗೆ? 112 ಬರಕ ಎಲ್ಲರೂ ಬರ್ಲಿ ಸರ್, ಇಲ್ಲಿ ಬರ್ರಿ, ಆರಾಮಾಗಿ ಕೂತ್ಕೊಳ್ಳಿ ಸರ್, ನಿಮಗೆ ರಕ್ಷಣೆ ಕೊಡ್ತೀವಿ. ಕೂತ್ಕೊಳ್ಳಿ, ರಕ್ಷಣೆ ಕೊಡ್ತೀವಿ, ಕೂತ್ಕೊಳ್ಳಿ. ನಿಮ್ದೆಲ್ಲ ತಪ್ಪು, ನಿಮ್ ತಪ್ಪಿಲ್ಲ. ನಿಮ್ಮ ಕಾಕಿ ಬಟ್ಟೆ ನಿಮ್ಗೆ ನಾವು ಕೊಟ್ಟಿದ್ದೆ, ನಮ್ಗೆ ತಪ್ಪಾಗ್ಬಿಟ್ಟಿದೆ. ಕಾಕಿ ಬಟ್ಟೆ ತಗೊಂಡು ಸ್ಕೂಲ್ಗೆ ಎಷ್ಟು ಜನ ಶಾಪ, ಎಷ್ಟು ಜನಕ್ಕೆ ಜೈಲು ಕಳ್ಸಿದ್ದೀರಾ? 12,000 ಸಂಬಳ ದುಡಿತಾ ಇದ್ದೀವಿ ಸರ್, 4,000 ದುಡ್ಡು ಕೇಳಿದ್ರೆ ಎಲ್ಲಿಂದ ಕೊಡೋದು ಸರ್? ಅದು ಒಂದಂಟು ಅಲ್ಲ ಸರ್, ಅವ್ರದ್ದಲ್ಲ ರೀ. ನಿಮ್ಗೆ ಶೋಭೆ ಅಲ್ಲ.
ನಿಮ್ಗೆ ಶೋಭೆ ಮಾತಾಡಿದ್ಕ ಅವ್ರ ಜೀವದ ಮೇಲ್ಗಿಂತ ಬೆಲೆನೇನ್ರಿ ನಿಮ್ಗೆ? ನಿಮ್ಗೆ ಅದು ಶೋಭೆ ಇಲ್ಲ ಸರ್. 49 ವರ್ಷ ಏಜು. ನನ್ನ ಮಗಳು ಇಂಜಿನಿಯರ್ ಓದ್ತಾಳೆ, ಉದ್ಯೋಗಿಸ್ತಿದ್ದೀನಿ. ಇಲ್ಲಿ ಬಂದು 9,000 ರೂಪಾಯಿ ಕರಿತಿದ್ದೀನಿ ನಾನು ಬಂದು. ನನಗೇನು ಆಕ್ಸಿಡೆಂಟ್ ಆಗಿ ಏನಾದ್ರು ಯಾವ ಒಂದು ಗತಿ ಅಲ್ಲೇ ಬರೀ ಸರ್ ಬರೀ ಬಡವ್ರ ಮೇಲೆ ಹೊಟ್ಟೆ ಮೇಲೆ ಹೊಡಿತೀರಲ್ರಿ. ರೋಡ್ ಜಂಪ್ ಸೀಟ್ ಮಾಡ್ತೀರಿ, ರೋಡ್ ಜಂಪ್ ಮಾಡ್ತೀರಾ, ಕೇಸ್ ಹಾಕ್ತೀನಿ ಅಂತ ಹೇಳ್ತೀವಿ. ಜೀವಕ್ಕಿನ್ನ ನಿಮಗೆ ದುಡ್ಡು ದುಡ್ಡು ಹೆಚ್ಚಬೇಕಂದ್ರೆ ಜೀವಕ್ಕಿನ್ನ ಹೆಚ್ಚ ದುಡ್ಡು ಏನಾದ್ರು ಅಂತ ನೋಡೋದು ಇದು ಮಾಡ್ತೀರಿ. ಮಾತಾಡಿ ಸರ್, ನೀವು. ದಯವಿಟ್ಟು ನಮ್ಮ ನೀವು ಬಂದ್ರೆ ಭಾರಿ ಒಳ್ಳೇದಾಯ್ತು ಸರ್. ನಮಗೆ ನೀವು ಬಂದ್ರೆ ಭಾರಿ ಒಳ್ಳೇದಾಯ್ತು. ನಮ್ಮ ತಂದೆ ತಾಯಿ ಇಲ್ಲ, ಕಟ್ ಮಾಡೋರು ಜೀಪ್ ಅಲ್ರಿ 112 ನೋಡಪ್ಪ. ಏನ್ರಿ ನಾವ್ ಹೆಂಗ್ರಿ ಪೊಲೀಸ್ ನಂಬೋದು? ಪರಮೇಶ್ವರ್ ಅವ್ರೆ ಹೆಂಗ್ರಿ ನಂಬೋದು ನಾವು? 112 ಓಡಾಗ್ಬಿಟ್ಟಂತಲ್ರಿ. ಅಯ್ಯೋ ಏನ್ ಸರ್ ಮರಿ ಕಪ್ಪಲಿ ತಗೊಂಡು ನಾವೇ ಹೊಡ್ಕೋಬೇಕು. ನಿಮ್ಗೆಲ್ಲ ಕೆಲಸ ಕೊಟ್ಬಿಟ್ಟು ನಾವು ಎಷ್ಟು ವರ್ಷ ಐತಿ ಸರ್ವಿಸ್ ನಿಮ್ಗೆ? ಇನ್ನೂ 10 ವರ್ಷ ಆಯ್ತಾ? ಅಯ್ಯಪ್ಪ ಬಾಡೋರ್ ಮೇಲೆ ಇನ್ನು ಎಷ್ಟು ಹೊಟ್ಟೆ ಮೇಲೆ ಹೊಡ್ಬಿಡ್ತಾರೆ ಸರ್ ಇವರು. ಅವನು ಕಳ್ತನ ಮಾಡ್ಬೇಕಾ? ನೀಕಮ್ ಓದ್ಬಿಟ್ಟು ಕಷ್ಟ ಬಿದ್ದು ದುಡಿ ಬಂದೇನ್ರಿ. ನೀವ್ ಯಾಕ್ರಿ ಅವನ ಹತ್ರ ದುಡ್ಡು ಕೇಳಿದ್ರಿ? ನಾನು ದುಡ್ಡು ಕೇಳಲಿಲ್ಲ. ಸ್ಟೇಷನ್ ಹಾಕ್ಬೇಕು. ಯಾಕೆ ಸ್ಟೇಷನ್ಗೆ ಹಾಕ್ಬೇಕು? ನಂಗೆ ಹೇಳ್ಬೇಕು. ಅಸಾಲ್ಟ್ ಮಾಡಿದ್ವಿ ಅವ್ರಿಗೆ. ಯಾವ್ದು ಅಸಲ್ ಹೇಳಿ ಕಂಪ್ಲೇಂಟ್ ಲಾರಿ ಡ್ರೈವರು ನಂಗೆ ಬೆಲೆ ಗೊತ್ತಿಲ್ಲ. ಕಂಪ್ಲೇಂಟ್ ಏನ್ ನೀನು ದೇವ್ರ? ನೀನು ದೇವ್ರ? ನಂಗೆ ತರಬೇಕು ಒಳ್ಳೆ ಮಾತೆ ಬರಲ್ಲ. ನೀನು ದೇವ್ರ ನೀನು? ಕಂಪ್ಲೇಂಟ್ ಕೊಟ್ಟೋಕೆ ನಿಮ್ಮ ಜೊತೆಗೆ ನಮ್ಮನ್ನ ಎನ್ಕ್ವೈರಿ ಮಾಡಲ್ಲ ನೀವು. ನೋಡಿ ಅಂದ್ರೆ ಈಗ ಎಲ್ಲಿ ಅಲ್ಲಲ್ಲ ಕಂಪ್ಲೇಂಟ್ ಕೊಟ್ಟವ್ನೆ ನಿಮ್ಗೆ ಎನ್ಕ್ವೈರಿ ಮಾಡಕ್ಕಾಗಲ್ಲ, FIR ಹಾಕಕ್ಕಾಗಲ್ಲ. ಆ FIR ಹಾಕಕ್ಕೆ ದುಡ್ಡು ಕೊಡ್ಬೇಕು ನಿಮ್ಗೆ. ಚಾರ್ಜ್ ಶೀಟ್ ನ್ಯಾಯವಾಗಿದ್ದಿದ್ರೆ ಇಲ್ಲೇ ಇರ್ಬೇಕಾಗಿತ್ತಲ್ಲ. ಅಲ್ಲ ಅವ್ನು ಹೆಂಗ್ರಿ ಓಡಲ್ಲ? ಕುಣಿಗಲ್ಲೂ ಓಡಾಕ್ತೀರಾ, ಇಲ್ಲೂ ಓಡಾಕ್ತೀರಾ, ಬೆಂಗಳೂರಾಗ ಓಡಾಕ್ತೀರಾ, ರಾಯಚೂರಾಗ ಓಡಾಕ್ತಾರೆ, ಎಲ್ಲ ಓಡಾಕದೇನಾ? ನೀವ್ ಯಾಕೆ ನಮ್ಗೆ ಕೊಟ್ಬಿಡಿ, ನಾವ್ ಯಾಕೊಂಡು ಹೊಟ್ಟೋಗ್ಬಿಡ್ತೀವಿ. ಸಂಬಳ ನಾವೆಲ್ಲರೂ 10,000 ನ್ಯಾಯ ಕೊಡಿಸ್ಬೇಕು ಸರ್, ಇಷ್ಟೊಂದು ಅನ್ಯಾಯ ಮಾಡಬಾರ್ದು. ನಮ್ಗೆ ಕೆಲಸ ಕೊಟ್ಬಿಡ್ರಿ. ನಿಮ್ಗೆ ಎಷ್ಟು 80,000 ಸಂಬಳ? 80 8 ಜನ ಕೆಲಸ ಮಾಡ್ತೀವಿ ನಾವು ಡ್ರೆಸ್ ಹಾಕೊಂಡು. ಈ ಕೆಲಸ ಎಲ್ಲರೂ ಮಾಡ್ತಾರೆ ಸರ್, ಅಲ್ವಾ? ಎಲ್ಲರೂ ಮಾಡ್ತಾರೆ. 12,000 ದುಡಿತಾ ಇದೀನಿ ನಾನು, ಈ ಕೆಲಸ ನಾನು ಮಾಡ್ತೀನಿ ಅಲ್ವಾ? ಆರಾಮ ಮಾಡ, ಆರಾಮ ಮಾಡ್ತೀನಿ ಸರ್. ಎಲ್ಲೂ ಹೋಗ್ಬೇಡಿ, ದಯವಿಟ್ಟು ನಿಂತ್ಕೊಳ್ಳಿ. ಕೂಕಣ ಇಲ್ಲ ಕೂಕಣ. ನೀರ್ ಕೊಡ್ರ, ನೀರ್ ಕೊಡ. ಮರ್ಯಾದೆ ಕೊಡ್ತೀವಿ ಸರ್ ನಾವು. ಅವ್ರಿಗೆ ಸಾರಿಗೆ ಮರ್ಯಾದೆ ಕೊಡ್ಬೇಕು. ನಾವು ನೋಡ ವ್ಯಕ್ತಿ ಮಾಡಿರ್ಬೋದು, ಈ ಬಟ್ಟೆ ಮಾಡಿಲ್ಲ. ಈ ಬಟ್ಟೆ ಇದ್ದ ತಪ್ಪಿಲ್ಲ, ವ್ಯಕ್ತಿ ತಪ್ಪಷ್ಟೇ. ಬಟ್ಟೆ ನಮ್ದು, ನಾವು ಕೊಟ್ಟಿರೋ ಬಟ್ಟೆ ಅದು. ನಾವು ಕೊಟ್ಟಿರೋ ಶೂ ಎಲ್ಲ ನಮ್ದು. ನಮ್ಮ ಹೊಟ್ಟೆ ಮೇಲೆ ಹೊಡಿತಾರೆ. ಬೆಲ್ಟು ನಮ್ದು, ಎಲ್ಲ ನಮ್ದೆ. ಗಾಡಿ ಬಂತು ಈಗ. ಈ ವಾಚ್ ನಮ್ದಲ್ಲ. ಇಲ್ಲಿ ಬಂತು. ಬ್ಯಾರ್ಯಾರು ಬಂದಿರ್ತಾರೇನೋ, ಬ್ಯಾರ್ಯಾರು ಬಂದವ್ರಿ. ಸುಮ್ನಿರ್ರಿ, ಯಾರು ಮಾತಾಡ್ಬೇಡ್ರಿ. ಕಂಪ್ಲೇಂಟ್ ಆಗೈತಾ? ಇಲ್ಲಿ ಟೆಸ್ಟಿಂಗ್ ಮಿಷಿನ್, ಡ್ರಿಂಕ್ ಟೆಸ್ಟಿಂಗ್ ಮಿಷಿನ್ ಎಲ್ರಿ? ಕರ್ಸ್ರಿ, ನಮ್ಗೆ ಕರ್ಸ್ರಿ. ಅಲ್ಲ ಕರ್ಸ್ರಿ. ನಿಮ್ಗೆ ಅವಾಗಿಂದ ಪಡ್ಕೊಂತ ಇದೀವಿ 1 ಗಂಟೆಯಿಂದ. ಏನು ಹೋಗಲ್ಲ, ಇಲ್ಲ ಅವೆಲ್ಲ ಇಲ್ಲ. ಸರ್ ತಿರ್ಗಾ ಅದೇ ಮಾತಾಡ್ಬೇಡಿ. IG ಲೆವೆಲ್ಗೆ ಹೋಗೈತಿ, ಇನ್ಯಾಕೆ ಕಂಪ್ಲೇಂಟು? ಸುಮ್ಮನೆ ಇರ್ರಿ. ಬರ್ರಿ ಇನ್ಸ್ಪೆಕ್ಟರ್ ಸರ್ಕಲ್ ಇಲ್ಲಿ ಸರ್ಕಲ್ ನಾವೇ ಮಾಡಿದೀವಿ. ಆ ಮಿಷಿನ್ ಕಳಿಸಿ ಅಂತ ಹೇಳಿದೀವಿ. ಆಯ್ತು ಬಿಡಿ ಸರ್, ಸರ್ಕಲ್ ಮಾಡಿದ್ವಿ. ಸರ್ಕಲ್ ಮಾಡಿ ಸರ್, ಸರ್ಕಲ್ ಮಾಡಿ ಸರ್ಕಲ್. ಆನಂದನ ಯಾರೋ ಮಾಡವ್ರೆ ಬಿಡಿ. ನಾವೇ ಇಲ್ಲಿರೋ ಯಾರೋ ಮಾಡವ್ರೆ. ಆನ್ಲೈನ್ ಕಂಪ್ಲೇಂಟ್ ಬಂದಿದೆ, ಅದು ವಿಚಾರಿಸ್ತಿದ್ರಿ. ಯಾರು ಇಲ್ಲಿರೋ ಕಂಪ್ಲೇಂಟ್ ಆಗಿದೆ, ಆನ್ಲೈನ್ ಕಂಪ್ಲೇಂಟ್ ವಹಿಸೋಣ ಅಂತ ಹಾಕಿದ್ದಾರೆ. ಕೇಳ್ತೀನಿ. ಆನಂದ್ ಯಾರು? ಆನಂದ್ ಯಾರಪ್ಪ? ಯಾರಪ್ಪ ಆನಂದ್? ಬಿಡಿ ಬಿಡಿ ಆಯ್ತು, ಬಂದಿದ್ದೀರಲ್ಲ, ಏನ್ ಸಮಸ್ಯೆ ಇಲ್ಲ. ಏನ್ ಸಮಸ್ಯೆನೋ ಇದು ಅಥವಾ ಬೇರೆ ಇದೆ ಇಶ್ಯೂ. ನಿಮ್ಮ ಪೊಲೀಸ್ ಸಿಬ್ಬಂದಿನೇ, ಹೈವೇ ಪೆಟ್ರೋಲ್ನವರು ಯಾರು? ನಿಮ್ ಚಂದ್ರ ಯಾರು?
ಕೂಡ ಯಾರ ಹೆಸರು ಚಂದ್ರೇಗೌಡ ಅಂತಾರೆ. ಚಂದ್ರೇಗೌಡ ಇಲ್ಲ ಇವ್ರು ಅವರು ಅಲ್ಲ ಸರ್, ಹೇಳದ್ ಅರ್ಥ ಮಾಡ್ಕೊ. ಚಂದ್ರೇಗೌಡನ ದುಡ್ಡು ಇಸ್ಕೊಂಡು ಓಡಾಕ್ಬಿಟ್ಟವ್ನೆ. ಅವ್ನು ಕರೀರಿ, ಅವ್ನು ಅದಕ್ಕೆ ನಿಂತಿರೋದು ಎಲ್ಲ ಓಡಾಕ್ಬಿಟ್ಟವ್ನೆ. ಈಗ ನಾನು ಇವಾಗ ಏನು ಪ್ರಶ್ನೆ ಮಾಡ್ತಾ ಇರೋದಂದ್ರೆ, ಈಗ ದರೋಡೆ ಮಾಡೋದಕ್ಕೆ ಇಲ್ದಿರೋದ್ರಿಂದ ಈಗ ಅವ್ರ ಮೇಲೆ ಕೇಸ್ ಹಾಕ್ತೀವಿ. ಆಮೇಲೆ ಅವ್ರನ್ನ ಮಾಡ್ತೀವಿ. ಹೇಳಪ್ಪ, ಆಯ್ತಪ್ಪ, ಕಂಪ್ಲೇಂಟ್ ಮಾಡಿದ್ರೆ ನೀನೇ ಅಲ್ವಾ? ಆಯ್ತು, ಮತ್ತೆ ಅದನ್ನ ಹೇಳು. ಅದಲ್ಲ, ನೀವು ಕೇಳ್ತಾರೆ ಆನಂದ್ ಅಂತ ಕೇಳಿ. ಇರೋದಪ್ಪ ಬ್ಲೂ ಕಲರ್ ಏನಿದೆ ಅದು 10 ಬರುತ್ತೆ. ಸತಿ ಮಾಡವ್ರೆ ಒಂದೊಂದುಗೆ, ಅದ್ರಲ್ಲಿ ಯಾವ್ದೋ ಒಂದ್ ಸತಿ ಕಾಲ್ ಕಟ್ಟ ಅದನ್ನೇ ಕಾಲ್ ಕನೆಕ್ಟ್ ಆಗಿದೆ, ಅದನ್ನ ನಾವು ಕೇಳ್ತಾ ಇರೋದು. ಸಮಸ್ಯೆ ಇಲ್ಲ ಬಿಡಿ. ಏನ್ ಪ್ರಾಬ್ಲಮ್ ಏನು? ಅದೇನ್ ದೊಡ್ಡದಿಲ್ಲ. ಅದೇ ಇವರು ನಮ್ ಗಾಡಿ ನಿಲ್ಸ್ಬಿಟ್ಟು ಅಲ್ಲಿ ಆಪೋಸಿಟ್ ಗಾಡಿ ಬಂತು. ಯಾವ ಗಾಡಿ? ನಮ್ದೇ ಅಲ್ಲೇ ಇದೆ ಗಾಡಿ. ಅದು ನಿಲ್ಸ್ಬಿಟ್ಟು ಮಾತಾಡ್ತಿದ್ದು, ನಮ್ ಕ್ಲಿಯರ್ ಆಗಿ ಓದಿದ್ದು. ಇವರು ಬಂದ್ ಗಾಡಿ ನಿಲ್ಸ್ಬಿಟ್ಟು ಆ ಗಾಡಿನ? ಒಂಚೂರು ಬಾಳ. ನಿಲ್ಸ್ಕೊಂಡಿದ್ದೀರಾ ನೀವು, 400 ರೂಪಾಯಿ ಫೈನ್ ಕೊಡ್ರಿ ಅಂತ ಹೇಳಿದ್ದು ಸುಳ್ಳು ಹೇಳ್ಬೇಡ, ನಿಜ ಹೇಳು. ವಿಡಿಯೋ ಸಮೇತ ಇದೆ. ಸುಳ್ಳು ಹೇಳ್ಬೇಡ, ನಿಜ ಹೇಳು. Proof ಇದೆ. ತೋರ್ಸು. ಸರ್, ವಿಡಿಯೋ ತೋರ್ಸು. ಹರೀಶ್ ಅವ್ರೆ, ರೋಡು ಜಾಮ್ ಹರೀಶ್ ಅವ್ರೆ, ಹರೀಶ್ ಅವ್ರೆ, ಹರೀಶ್ ಅವ್ರೆ, ರೋಡ್ ಜಾಮ್ ಮಾಡಿದಾಗ ಸೈಡ್ ಹಾಕ್ರಪ್ಪ ಅನ್ನೋದು ಅಷ್ಟೇ, ಎರಡೇ ಮಾತು. ಹಾಕ್ಬಿಟ್ಟು ನೀವು ಬಂದು ಪೇಜ್ ಅಲ್ಲಿ ರೌಡಿ ಶೀಟ್ರ್ ಮಾಡ್ತೀನಿ ನೀನು ಅಂತ ಸರ್ ಇದು. ರೌಡಿ ತರ ಹೊಡೆದವ್ರೆ, ಡ್ರೈವರು ನಿಮ್ಗೆ ಕಂಪ್ಲೇಂಟ್ ಕೊಟ್ಟವ್ರ? ರೋಡಲ್ಲಿ ಇದು ಗಿವ್ ಮಿ ಪ್ರೂಫ್. ಮಾತಾಡ್ಕೊಡ್ದು. ರೌಡಿ ಶೀಟ್ ಕೊಟ್ಟು ಮೋದಿರೋನು ಕೂಲಿ ಮಾಡ್ತಾನೆ. ನಿಮ್ಗೆಲ್ಲ ಪುಣ್ಯ, ನಿಮ್ಗೆ ಕೆಲಸ ಸಿಕ್ಕೈತೆ, ನಮಗ್ ಸಿಕ್ಕಿಲ್ಲ. ಇವನು ಕೂಲಿ ಮಾಡ್ತಿರೋನ್ಗೆ ರೌಡಿ ಶೀಟ್ರು ಮಾಡಿದ್ರೆ ಅವನು ನೋಡಿ ಹಾಕ ಇಲ್ಲೇನಂತ ಸರಿ. ಎಷ್ಟು ಬರ್ತೀವಿ? ನೀವು ಯಾರು? ನೀವು ಡ್ರೈವರಾ? ನೀವ್ಯಾರು? ಇಲ್ಲ ನಾವು ಒಂಚೂರು ನಾವು ನಿಮ್ದೇನು ಹೆಸರು? ಒಂಚೂರು ಜಾಗ ಬಿಡ್ರಣ. ಅಲ್ಲಲ್ಲ, ಹೆಡ್ ಕಾನ್ಸ್ಟೇಬಲ್ ಎಲ್ಲಿ ನಿಮ್ದು ಬ್ಯಾಡ್ಜಲ್ಲಿ? ಬ್ಯಾಡ್ಜ್ ಇಲ್ಲ ಅಂದ್ಮೇಲೆ ಯಾಕೆ ಬರ್ತೀರಾ ಡ್ಯೂಟಿಗೆ? ಏನ್ ಸ್ಟೇಷನ್ ಇಲ್ಲ ರೀ, ಕರಿಬೇಕ್ರಿ ಸರ್ಕಲ್ನ. ಐಜಿ ಲೆವೆಲ್ಗೆ ಹೋಗೈತೆ, SP ಲೆವೆಲ್ಗೆ ಹೋಗೈತೆ. ಸಾಹೇಬ್ರೆ ಮಾತಾಡಿದ್ದು ಇವಾಗ. ಯಾರು ಬರೀ ಕರೆದಿದ್ದಾರೆ, ಅಲ್ಲಿಗೆಲ್ಲ ನಾವು ಬರಕ್ಕಾಗಲ್ಲ. ಇಶ್ಯೂ ಇರೋದು ಇಲ್ಲಿ, ಇಲ್ಲಿ ಬರ್ಬೇಕು. ಇಲ್ಲಿ ಬರಕ್ ಹೇಳಿ. ನಾವ್ ಇಷ್ಟ ಜನ ಅಲ್ಲಿ ಬರಕಾಗುತ್ತಾ ಸರ್? ನೋಡಿರೋರೆಲ್ಲ ಇಲ್ಲೇ ಅವ್ರೆ, ನೋಡಿರೋರೆಲ್ಲ. ಅವ್ರೇನೋ ಮಾಡಿದ್ರು ಎಲ್ಲರನ್ನೇ ಇದ್ ಮಾಡ್ತಿದ್ರೆ ಅರ್ಥ ಆಗಿಲ್ಲ. ನಾವ್ ಎಲ್ಲಾರು ಮಾಡಿಲ್ಲಪ್ಪ, ನಾವ್ ಯಾರು ಮಾಡಲ್ಲ. ನಿಮ್ಗೆಲ್ಲ ಗೌರವ ಕೊಟ್ಟಿದ್ದೀವಿ, ನೋಡ್ಕೊಂಬ ಓಡಾಡವ್ರೆ. ನಾವು ರಕ್ಷಣೆ ಕೊಟ್ಟಿದ್ದೀವಿ. ಲೈವಲ್ ಐತೆ, ಕಂಪ್ಲೀಟ್ ಲೈವಲ್ ಐತೆ. ಇಲ್ಲೇ ಬರ್ಬೇಕು ಸಾಹೇಬ್ರು. ಸರ್ ಹೋಗ್ಬೇಡಿ ದಯವಿಟ್ಟು. ಹೋಗ್ಬಾರ್ದು ಸರ್. ಗೌಡ್ರೆ ಆಗ ನಾವು ವಿಡಿಯೋ ಹಾಕ್ಕೊಂಡಿರಿ ಎಮರ್ಜೆನ್ಸಿ ಹಾಕೊಂಡಿರಿ ಹಿಡಿಬೇಡ. ಅವ್ರು ಓಡಾಗುತ್ತೆ ಅದೊಂದು ಅಫೇಸ್ ತೆಗಿತಾರದು. ಅವ್ರು ಓಡಾಗಂಗಿದ್ರೆ ಅತ್ತೆ ತಿರುಗಿಸು, ಇಲ್ಲಾಂದ್ರೆ ತಿರುಗಿಸ್ಬೇಡ. ಬೇರೆ ಫೋನ್ ಇಸ್ಕೊಳ್ಳೋ. ಸೇಫ್ಟಿ ಎಲ್ಲ ಕುತ್ಕೊಂಬಂಡಿ ಸರ್. ಎಲ್ಲ ಕುತ್ಕೊಂಬಂಡ್ರಿ. ಕರೀರಿ ಸರ್. ಹಾಸ್ಪಿಟಲ್ ಆಗಲ್ಲ, ನಿಜಗಲ್ಲು. ಹೊಸ ವಿಡಿಯೋಗಳು ಮಾಡ್ರಪ್ಪ. ವಿಡಿಯೋ ಮಾಡ್ತೀರ ನೀವು? ಇದನ್ನ ಕಟ್ ಮಾಡಿಬಿಟ್ಟು ಇನ್ನೊಂದ್ಸತಿ ಮಾಡ್ಬೇಕಾ? 176 ಜನ ಅವ್ರಿ. 176. ಇಲ್ಲ ಬಿಡಿ, ಏನೂ ಅಲ್ಲ. ಪ್ರಾಬ್ಲಮ್ ತುಮಕೂರು ಜಿಲ್ಲಾಧ್ಯಕ್ಷರು.
ಸುಮ್ನೆ ಓಡೋಗಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿರಿ ಇಷ್ಟೊತ್ತಿಗೆ ಎಲ್ಲ ಬಗೆಹರ್ಸ್ ನಾವು ಬೆಂಗಳೂರಿಗೆ ಹೋಗಿರಿ. ಕೆಲಸಗಳೆಲ್ಲ ಹಾಳಾಗೋದ್ವು ಇವತ್ತು. ಕೊಡಕ್ಬೇಡಿ ಕೊಡಕ್ಬೇಡಿ, ನಮ್ ಕೆಲಸ ಎಷ್ಟು ಹಾಳು. ಆಯ್ತು ಹೋರಪ್ಪ, ಆಯ್ತಲ್ಲ ಎಲ್ಲ ಎಲ್ಲ ಹೋಗಿ ಏನಾಗ್ಬಿಡ್ತದೆ? ಕರೀರಿ ಅವ್ರನ್ನ, ಅವ್ರು ಬಂದ್ರೆ ಎಲ್ಲ ಮುಗೀತಲ್ಲ. ಅವ್ರು ಬಂದು ಅವಾಗ್ಲೇನೆ ದುಡ್ಡು ಕೊಟ್ಟಿದ್ರೆ ಆರಾಮಾಗಿ ಕೆಲಸ ಮಾಡ್ಕೊಂಡು ನಾವು ಹೋಗಿ ಬೆಂಗಳೂರಾಗ ಇರ್ತಿದ್ವಲ್ಲ. ಸರ್, ಇಲ್ಲೇ ನಿಂತ್ಕೊಳ್ಳಿ ಸರ್, ಇಲ್ಲೇ ನಿಂತ್ಕೊಳ್ಳಿ ಸರ್. ಅಲ್ಲಿ ಸುಮ್ನೆ ರೋಡ್ ಎಲ್ಲ ಟ್ರಾಫಿಕ್ ಎಲ್ಲ ಹೋಗೋದ್ ಬೇಡ, ಓಡೋದ್ ಬೇಡ, ರೋಡ್ ಜಾಮ್ ಮಾಡೋದ್ ಬೇಡ, ನ್ಯೂಸೆನ್ಸ್ ಮಾಡೋದ್ ಬೇಡ ಸರ್, ನ್ಯೂಸೆನ್ಸ್ ಮಾಡೋದ್ ಬೇಡ ಸರ್. ಇವಾಗೇನು ಬರಲ್ವಂತ ಸರ್ ಚಂದ್ರೇಗೌಡ? ಬರಲ್ವಾ ಸರ್? ಬರಲ್ವಾ ಸರ್? ಏನ್ ಸರ್ ನಿಮ್ಮ ಜೊತೆ ನಿಮ್ಮನ್ನು ಬಿಟ್ಟು ಹೋಗ್ಬಿಡ್ತಾ ಇದೆ ಸರ್. ಇವೆಲ್ಲ ಒಗ್ಗಟ್ಟಾಗಿರ್ಬೇಕು ಸರ್. ಮಾದರಿ ಇದು ನಮ್ಮ ಪೊಲೀಸ್ ವ್ಯವಸ್ಥೆ ಬಂಧುಗಳೇ. ಇವತ್ತು ಒಬ್ಬ ನಮಗೆ ಅವಮಾನ ಆಗ್ತಾ ಇದೆ, ನಮಗೆ ನಾಚಿಕೆ ಆಗ್ತಾ ಇದೆ. ಒಬ್ಬ ಪೊಲೀಸ್ ಅವರು, ಒಬ್ಬ ASI ಅವರು ಸೀನಿಯರು, ಇನ್ನೂ 10 ವರ್ಷ ಸರ್ವಿಸ್ ಐತೆ. ಇಂಥವ್ರಿಂದ ನಮ್ಗೆ ಎಷ್ಟು ನಂಬಿಕೆ ಐತೆ? ಇವರೇ ಕಳ್ಳ ತರ ಓಡೋಗ್ಬಿಟ್ರೆ ನಾವ್ ಹೆಂಗೆ ಇವ್ರು ನಂಬಿ ಮನೆ ಬೀಗ ಹಾಕೋದ್ ಹೆಂಗೆ? ಇವರೇ ಕಳ್ಳರಾಗ್ತಾವ್ರಲ್ಲ. ಹಾ ನೋಡಿ, ಅವ್ರು ಅವಾಗ್ಲಿಂದ ಕೇಳ್ಕೊಂತವ್ರೆ. ಬರ್ತೀರಾ ಇಲ್ರಿ ಚಂದ್ರಶೇಖರ್? ಸ್ಪೀಕರ್ ಹಾಕಿ, ಸ್ಪೀಕರ್ ಹಾಕ್ರಿ, ಸ್ಪೀಕರ್ ಹಾಕಿ ಸರ್. ನೀವು ಏನ್ ಗೊತ್ತಾ, ಪೊಲೀಸ್ ಅವ್ರು ಹೆಂಗ್ ಗೊತ್ತಾ, ಇವತ್ತಿನ ಮಟ್ಟಿಗೆ ಮಾತ್ರ ಹಂಗಿರ್ತೀರಾ, ಈಗಿನ ಮಟ್ಟಿಗೆ ಗೊತ್ತಾಯ್ತಾ? ನೀವು ಸ್ಟೇಷನ್ಗೆ ಹೋದ್ರೆ ನಿಮ್ ಬಣ್ಣನೇ ಚೇಂಜ್ ಆಗ್ಬಿಟ್ಟು ನೀವು ಮನುಷ್ಯತ್ವನೇ ಇಲ್ಲದ ಮೃಗಗಳಾಗ್ಬಿಟ್ಟಿದ್ದೀರಾ, ರಾಕ್ಷಸರು ನಮ್ಗೆ. ಈಗ ಇಷ್ಟು ಜನನು ಕರ್ಕೊಂಡು ಹೋಗೋಣ ನಾವು ಸ್ಟೇಷನ್ ಹತ್ರನ. ರಾಜೇಂದ್ರ ಕುಮಾರ್ ಇಲ್ಲೇ ಇರ್ಲಿ, ಬನ್ನಿ ನಿಮ್ ಸರ್ಕಲ್ ಬರ್ತೀವಿ ಅಂತ ಹೇಳ. ಇಲ್ಲ ಸರ್, ಆಮೇಲೆ ಸ್ಟೇಷನ್ಗೆ ಹೋಗ್ಬೇಕು. ಮಾಜಾರಿಗೆ ಸ್ಪಾಟ್ ಬರ್ಬೇಕು, ಮಾಜಾರ್ ಮಾಡಬೇಕು. ಏನ್ ಮಾಡ್ಬೇಕು? ಇವ್ರಿಗೆ ಸ್ಪಾಟ್ ಚೆಕಿಂಗ್ ಮಾಡ್ಬೇಕು. ಆಮೇಲೆ ಅವ್ರು ಯಾರು ದುಡ್ಡು ಇಸ್ಕೊಂಡಿದ್ದಾರೆ, ಬಾಲಕೃಷ್ಣ ಅವ್ರೆ, ಅವ್ರು ಕೊಡ್ಬೇಕು. ಲೈವಲ್ಲಿ ಐತಲ್ಲ. ಆಯ್ತು, ನಾವ್ ಏನ್ ಹೇಳ್ತೀವಿ ಅವ್ರಿಗೆ ಕೇಳಿ ಫಸ್ಟ್. ಹೇಳಿ ನೋಡಿ, ನಮ್ಗೆ ಡ್ರಿಂಕ್ ಅಂಡ್ ಡ್ರೈವ್ ಮಿಷಿನ್ ಕೊಟ್ಟಿಲ್ಲ. ಯಾರು ಹೇಳಿದಾರೆ? ನಮ್ಗೆ ಕಿತ್ ಮಾಡಿದ್ರೆ ಸೀನಿಯರ್ ಅದನ್ನೇ ಅದೇನ್ ನೀವು ಕರೆಕ್ಟ್ ಆಗಿ ಹೇಳೋದು ಮಿಸ್ ಮಾಡ್ಬೋದು. ಅವೆಲ್ಲ ಬೇಕಿಲ್ಲ. ಈ ವ್ಯವಸ್ಥೆ ಬದಲಾಗ್ಬೇಕು, ನೀವು ಸಮೇತ ಬದಲಾಗ್ಬೇಕು. ಕಳ್ಳ ಬೆಳೆದು ಅರ್ಥ ಆಗ್ಲಿಲ್ವಾ? ಕಳ್ಳ ಬೆಳೆದು ನಾನು ಲೈವ್ ಅಲ್ಲಿ ಇದ್ದಾಗ್ಲೇನೆ ಇಬ್ರು ಸಸ್ಪೆಂಡ್ ಆಗೋದ್ರು. ನಾನು ಹೇಳೋದು ಕೇಳಿ ಸ್ವಾಮಿ, ನಾನು ಹೇಳೋದು ಪೊಲೀಸ್ ಯಾರೋ ಮಾಡಿ ತಪ್ಪಲ್ರಿ. ಪೊಲೀಸ್ ಎಲ್ಲ ಮಾಡ್ತಲೇ ಇದೆ, ಎಲ್ಲ ಮಾಡ್ತಲೇ ಅವ್ರೆ. ನೋಡಿ, ಇಟ್ಕೊಳ್ಳೋಣ. ಮೊನ್ನೆ ಕ್ಯಾಲ್ಸಂದ್ರದಲ್ಲಿ ಓಡಾಕ್ಬಿಟ್ರು. ನೋಡ್ರಿ, ಇದೇ ನಿಮ್ಮ ಈಗಲೂ ಇದೆ ಸರ್. ನೋಡಿ ಸರ್, ಇವ್ರು ಮಾಡಿದ್ದಕ್ಕೆ ನೀವು ದಂಡ ಕಟ್ಟಲೇಬೇಕು. ಯಾಕೆಂದ್ರೆ ನೀವಂತಲ್ಲ, ಪೊಲೀಸ್ ವ್ಯವಸ್ಥೆ. ಯಾಕೆಂದ್ರೆ ನಾವು ಇಂಥವ್ರನ್ನ ಇಟ್ಕೊಂಡಿದೀವಿ. ನೋಡಿ ಸ್ವಾಮಿ, ನಮ್ಗೆ ಒಂದ್ ಕಂಪ್ಲೇಂಟ್ ಏನಕ್ಕೆ ಬಂತು? ನಮ್ಗದು ಗೊತ್ತಿಲ್ಲ, ನಮ್ಗೆ ಹೇಳಿದ್ರೆ ಗೊತ್ತಾಗೋದು. ಹೌದು, ಇವರು ದರೋಡೆ ಮಾಡ್ತಾ ಇದ್ರು. ಈಗ ಜನಗಳ ಹತ್ರ ಅದಕ್ಕೋಸ್ಕರ ದರೋಡೆ ಮಾಡ್ತಾರೆ. ಏನ್ ಮಾಡ್ತೀರಾ? ಈಗ ಅದಕ್ಕೆ ಇನ್ಸ್ಪೆಕ್ಟರ್ ಬರ್ತಾವ್ರಲ್ಲ, ಬಿಡಿ. ಓಡ್ತಾರೆ ಸರ್ ಇವ್ರು ರೋಡಲ್ಲಿ. ಅಯ್ಯೋ, ಎಲ್ಲಾರು ಪ್ರಾಬ್ಲಮ್ ಆಗ್ಬಿಡೋದು. ಹಂಗಾಗ್ಬಿಟ್ರು ಸೆಂಟ್ರ್ ರೋಡ್ ಹೋಗ ಮುಳ್ಳೊಳಗೆ. ಕೊಡ್ತೀವಿ ಬಿಡಿ. ಬೇಡ, ಪೊಲೀಸ್ ಗಿಮಿಕೆಲ್ಲ ಬೇಡ. ನೀರ್ ಏನ್ ಬೇಕು ಅವ್ರಿಗೆ? ನಿಮ್ ಗಾಡಿಯಲ್ಲಿ ಇದ್ರೆ ತೆಗಿರಿ, ಅದ್ರಾಗೆಲ್ಲ ತೆಗಿಬೇಡ್ರಿ. ನೀವೇನು ನೀವು ಒಳ್ಳೆ ಪೊಲೀಸ್ ಗಾಡಿನೆಲ್ಲ ಮಾಡ್ತಿರೋರು. ಹೋಗ್ಬೇಡಿ, ಅವ್ರು ಹೋದ್ರು, ನೀವು ಹೋಗ್ರ. ಇಲ್ಲಿಗೆ ಡಾಬಾದಾಗೆ ಹುಡುಗನ ಕಲ್ಸಿ ಅಲ್ಲಿ ಹೋಯ್ದವ್ರು ನೋಡ್ರಿ. ಏನ್ರಿ
ನಾವು ಮಾಡ್ತಾ ಇದೀವಲ್ಲ. ಏನ್ ಸರ್ ಮಾಡ್ತಾ ಇದ್ದೀರಾ? ನೀವೆಲ್ಲ ನೆಟ್ಟಿಗೆ ಮಾಡಿದ್ರೆ ನಾನು ಯಾಕೆ 1 ವರ್ಷ ಜೈಲ್ಗೆ ಹೋಗ್ಬೇಕಾಗಿತ್ತು? ಎಲ್ಲ ಇಡೀ ಪೊಲೀಸ್ ವ್ಯವಸ್ಥೆನೇ ಹಿಂಗಾಗೋಯ್ತು. 15 ವರ್ಷ ಆಗೈತೆ ಬಾಲಕೃಷ್ಣ ಅವ್ರೆ. ಕಾಲ್ ಮುಗಿದ್ದೀನಪ್ಪ. ಒಳ್ಳೆಯವ್ರಿಗೆ ನಾನು ಕಣ್ಣು ಮುಂದೆ ಇಲ್ವೇ ಇಲ್ಲ. ಪೊಲೀಸೇ ಮಾಡ್ತೈತೆ. ರೋಲ್ ಕಾಲ್ ರೋಲ್ ಕಾಲ್ ರೋಲ್ ಕಾಲ್. ಹಾಗಾದ್ರೆ ಎಲ್ಲರೂ ಒಳ್ಳೆಯವ್ರಿಗೆ ನಾನು ಕಾಲ್ ಮುಗಿತೀನಿ. ಒಳ್ಳೆಯವ್ರಿಗೆ ಕಾಲ್ ಮುಗಿತೀನಿ. ಅನ್ಕೊಂಡು ನನ್ನ ಕಣ್ಣು ಮುಂದೆ ಇಲ್ವೇ ಇಲ್ಲ. KRS ಪಕ್ಷ ಉದಯ ಆಗಿರೋದೇ ನಿಮ್ಮಿಂದಲೇ. KRS ಪಕ್ಷದ ಯಾರು ಎಲ್ಲರೂ ಯಾಕೆ ಮಾಡ್ತಾ ಗೊತ್ತಾಗಿಲ್ಲ ನಂಗೆ ಗೊತ್ತಿಲ್ಲಪ್ಪ. ನಾನು ಎಲ್ಲಾರನ್ನೂ ಅಟ್ಯಾಕ್ ಮಾಡಿಲ್ಲ. ಇವ್ರು ಲಂಚ ಇಸ್ಕೊಂಡ ನಾನು ಅದಕ್ಕೆ ಹೇಳ್ತಾ ಇರೋದು, ಪೊಲೀಸ್ ವ್ಯವಸ್ಥೆಯಲ್ಲಿ ಇಷ್ಟಕ್ಕೆ ನಮ್ಗೆ ರಕ್ಷಣೆ ಕೊಡ್ಲಿಲ್ಲ, ಅವ್ರಿಗೂ ರಕ್ಷಣೆ ಕೊಡ್ಲಿಲ್ಲ. ಇಷ್ಟಕ್ಕೆ ಆಗಿದ್ರೆ ಹೆಂಗ್ ಬಂದ್ಬಿಟ್ಟಿರೋರು? ASI ಅವರು ಹಿಂಗ್ ಮಾಡವ್ರೆ ಏನು ಬೆಲೆ ಬೇಡ ಅಂತ. ಅಲ್ಲ ಬಂದೈತೆ. ಏನ್ ಮಾಡ್ತೀರಾ? ಕಳ್ಳ ಸಿಗಾಕೊಂಡವ್ನಿಗೆ ಏನ್ ಮಾಡ್ತೀರಿ ಹೇಳ್ರಿ? ಮಾಜೂರ್ ಮಾಡಿ ಅವ್ರದ್ದು ಚೆಕ್ ಮಾಡಿ. ನಾವು ಸ್ಟೇಷನ್ಗೆ ಹೋದ್ಮೇಲೆ ನನ್ಗೆ ಟೈಮ್ ಇರಲ್ಲ. ಹಂಗೆಲ್ಲ ಇಲ್ಲ. ಹಲೋ, ಹಾ 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 ರೆಕಾರ್ಡ್ ಮಾಡಿ, ವಿಡಿಯೋ ಮಾಡಿ. ನೀವು ಮಾಡಿ, ನೀವು ಮಾಡಿ. ಯಾಕೆ ನಿಮ್ ಸಿಬ್ಬಂದಿ ಅಲ್ವಾ? ಇನ್ನೇನು ಮಾಡ್ತೀರ ಹಂಗಾರೆ? ಹಾ ಮಾಡಲ್ವಂತೆ, ಅವ್ರು ಮಾಡಲ್ವಂತೆ. ಹಾ ನಿಮಿಷ. ಮಾತಾಡಿ. ಇಲ್ಲೇ ಮಾತಾಡಿ ಸರ್. ಸರ್ ಹೇಳಿ ಸರ್. ಹೌದು ಸರ್. ಸರ್ ಹೌದು ಸರ್ ಹೇಳಿ ಸರ್. ಹೌದು ಹೇಳಿ. ಇಲ್ಲ ಸರ್ ನಾನು ಸರ್ ಇಲ್ಲಿ ಹೊಯ್ಸಳಗೆ ಇಲ್ಲಿ ಡಿಸ್ಟ್ರಿಕ್ಟ್ ಅಲ್ಲಿ ಯಾವ್ದು ಬಾಡಿ ಕ್ಯಾಮ್ರಾ ಕೊಟ್ಟಿಲ್ಲ ಸರ್. ಆಯ್ತು ಅಲ್ಲ ಹೇಳಿದ್ರೆ ಸಿಟಿನಲ್ಲಿ ಅಲೋ ಆಗಿದೆ ಸರ್, ಬಟ್ ಇಲ್ಲೆಲ್ಲ ಇದು ಮಾಡಿಲ್ಲ. ಹೇಳಿ ಸರ್ ಹೇಳಿ. ಹೌದು ಸರ್ ಸ್ಪಾಟ್ಗೆ ಇನ್ಸ್ಪೆಕ್ಟರ್ ಬರ್ತಾ ಇದ್ದಾರೆ ಸರ್. ಸರ್ ಅದೇ ಇವಾಗ ಇನ್ಸ್ಪೆಕ್ಟರ್ ಬರ್ತಾ ಇದ್ದಾರೆ ಸ್ಪಾಟ್ಗೆ, ಅವ್ರಿಗೆ ಹೇಳಿದ್ರೆ ಸರ್ ನಾನು ಫೋಟೋ ಹೊಡ್ಕೊಂಡಿದ್ದೀನಿ. ಅಲ್ಲ ವಿಡಿಯೋ ಮಾಡಿ ಸರ್ ನಾನು ಇಲ್ಲಿ ಸರ್ ಒಂದ್ ನಿಮಿಷ ಸರ್. ನಾನು ಇಲ್ಲಿ ಬಂದ ತಕ್ಷಣ ಇಲ್ಲಿ ಯಾರ್ಯಾರು ಜನ ಎಲ್ಲ ಇದಾರೆ, ಎಲ್ಲಾರ್ದು ಫೋಟೋ ಹೊಡ್ಕೊಂಡಿದ್ದೀನಿ ಸರ್. ವಿಡಿಯೋ ಮಾಡ್ರಿ. ನಾವೇನ್ ಮಾತಾಡ್ತಿದೀವಿ ಅಂತ ಏನು ಸಿಗಲ್ಲ. ಫೋಟೋ ಏನಕ್ಕೆ? ಆಯ್ತು ಮಾಡ್ಕೊಂಡು ವಿಡಿಯೋ ಮಾಡಿ. ಆಯ್ತು ಬಿಡ್ತೀನಿ ಸರ್. ಅದನ್ನ ನಾನು ಹೇಳ್ತಾ ಇದ್ದೀನಿ ಸರ್. ಅದನ್ನೇ ನಾನು ಬಂದ ತಕ್ಷಣ ಅದನ್ನೇ ಯಾರನ್ನ ಆಯ್ತು ಸರ್. ನನಗೆ ಇವಾಗ ಬಂದ ತಕ್ಷಣ ಆಯ್ತು ಮಾಡ್ತೀನಿ ಸರ್. ಅದೇ ಆಯ್ತು ಸರ್. ಆಯ್ತು ಸರ್. ಆಯ್ತು ನಮ್ಗಲ್ಲಪ್ಪ, ಅವ್ರಿಗೆ ನೀವು ಮಾಡಿ. ಅವ್ರಿಗೆ ಕೊಡಿ. ಕೊಟ್ಟಿದ್ದ. ಹಾ 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 ಹಾ